ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗಿತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗಿತಾರ್ಥಂ ವಕ್ಷ್ಯಾಮಿ ದೇಶತಃ. ಕೃತ್ಯ ಗೀತಾ ತಾತ್ಪರ್ಯ ಮುಖ್ಯತೆ ಏನಾಯ್ತು? ಸರಿ ಹೋಯ್ತು. ಅರ್ಜುನ ಕೇಳ್ತಿದ್ದಾನೆ, ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂತ್ಯ ಮಧುಸೂದನ ಇಷುಭಿಃ ಪ್ರತಿಯೋಚ್ಯಾಮಿ ಪೂಜಾರ್ಹಾ ವರಿಸೂದನ. ಅಹಂ ಭೀಷ್ಮಂ ಕಥಂ ಸಂಖ್ಯೆ ತಥಾ ದ್ರೋಣಂಚ ಹೇ ಮಧುಸೂದನ ಇಷುಭಿಃ ಪ್ರತಿಯೋಚ್ಯಾಮಿ. ಅವರಿಬ್ರು ಕೂಡ ಪೂಜಾರ್ಹರು ಅಂತ ಹೇಳಿ. ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರತಿಭಾನ್. ಗುರೂನ್ ಅಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರತಿಭಾನ್. ಅವರನ್ನ ಮಹಾನುಭಾವರಾದ ಗುರುಗಳನ್ನ ಕೊಂದು ನೋಯಿಸಿ ನಾವು ರಾಜ್ಯ ಪಡೆಯೋದಕ್ಕಿಂತ ಲೋಕದಲ್ಲಿ ಭಿಕ್ಷೆ ಬೇಡೋದೇ ಒಳ್ಳೆಯದು ಅಂತ ಹೇಳ್ತಾರೆ. ಅವರಿಗೆಲ್ಲ ಏನು ಬೇಕು ಅದು ನಾವು ಪಡೆದಕ್ಕೆ ಹೊರಟು ನಮಗೆ ಸಿಕ್ಕರೆ ಅದೇನಾಗುತ್ತೆ? ರುಧಿರ ಪ್ರತಿಧಾನ್. ಅವರ ರಕ್ತದಿಂದ ಲೇಪಿತವಾದಂತಹ ಭೋಗಗಳು ನಮಗೆ ಬೇಕಿಲ್ಲ ಅಂತ. ಇನ್ನೊಬ್ಬರನ್ನು ನೋಯಿಸಿ ಪಡೆಯೋದಾದ್ರೆ ಅದು ನಮಗೆ ಬೇಕಿಲ್ಲ. ಇದು ಅರ್ಜುನನ ವಿಶೇಷವಾದಂತಹ ಒಂದು, ಅದು ಸಾತ್ವಿಕರ ಲಕ್ಷಣ. ಅದೆಲ್ಲ ಅದರಲ್ಲಿ ದೋಷ ಇಲ್ಲ. ದೋಷ ಇರೋದಿಲ್ಲ ಅಂತ ಮುಂದೆ ಹೇಳ್ತಾರೆ. ನಚೈತದ್ ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇ ಅವಸ್ಥಿತಾಃ ಪ್ರಮುಖೇ ಧರ್ತರಾಷ್ಟ್ರಾಃ. ನ ಚ ಏತದ್ ವಿದ್ಮಃ ಕತರತ್ ನಃ ಗರೀಯಃ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ ನೋ ನಃ ಜಯೇಯುಃ ಯಾನ್ ಏವ ಹತ್ವಾ ನ ಜಿಜೀವಿಷಾಮಃ ತೇ ಅವಸ್ಥಿತಾಃ ಪ್ರಮುಖೇ ಧರ್ತರಾಷ್ಟ್ರಾಃ. ಇನ್ನೊಂದಿದೆ ಅಂತ ಹೇಳ್ತಾನೆ. ಅಚೈತದ್ ವಿದ್ಮಃ ಕತರನ್ನೋ ಗರೀಯಃ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ. ಇದರಲ್ಲಿ ನಾವು ಅವರನ್ನು ಗೆಲ್ಲೋದು, ನಮ್ಮನ್ನು ಅವರು ಗೆಲ್ಲೋದು, ಇದರಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕತರತ್ ನಃ ಗರೀಯಃ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ. ಅವ್ರು ನಮ್ಮನ್ನು ಗೆಲ್ಲೋದು, ನಾವು ಅವ್ರನ್ನ ಗೆಲ್ಲೋದು. ಏನಾದರೂ ಪರಿಣಾಮ ಏನದು? ಏನೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ನಾವು ಸೋತ್ರೆ ಪರ್ಪಸ್ಸೇ ಆಗಲಿಲ್ಲ. ಅವರು ಸತ್ತ ಮೇಲೆ ಧೃತರಾಷ್ಟ್ರಗಳೆಲ್ಲ ಕೂಡ ಧೃತರಾಷ್ಟ್ರನ ಮುಖ ನೋಡೋದು ಹೇಗೆ? ಮುಂದೆ ಅದೇ ಸಮಸ್ಯೆ ಬರುತ್ತೆ. ನೋಡೋದು ಹೇಗೆ? ಆದರೆ ಆಗ ಈಗಿರೋ ಯೋಚನೆ ಆಗಿರೋದಿಲ್ಲ, ಅದು ಬೇರೆ ವಿಚಾರ. ಧಾರ್ತರಾಷ್ಟ್ರ ಬರೀ ಕೌರವರು ಅಂತ ಕರೆಯೋದಿಲ್ಲ. ಯಾನೇವ ಹತ್ವಾ ಧಾರ್ತರಾಷ್ಟ್ರಾಃ. ಯಾರನ್ನು ಕೊಂದು ನ ಜಿಜೀವಿಷಾಮಃ, ಜೀವಿತುಂ ಇಚ್ಛಾಮಃ ಜಿಜೀವಿಷಾಮಃ. ಯಾರನ್ನು ಕೊಂದು ನಾವು ಇವತ್ತು ಬದುಕೋದಕ್ಕೆ ಇಷ್ಟಪಡೋದಿಲ್ವೋ ಅಂತಹ ದುರ್ಯೋಧನಾದಿಗಳು ಎದುರು ನಿಂತಿದ್ದಾರೆ, ಧೃತರಾಷ್ಟ್ರ ಮಕ್ಕಳು ಎದುರು ನಿಂತಿದ್ದಾರೆ. ಅದು ನಮ್ಮವರ ವಿರುದ್ಧನ ಹೋಗೋದು ಸರಿಯಲ್ಲ ಅನ್ನೋದು ಒಟ್ಟಾತನ ಭಾವನೆ. ಸ್ವತಂತ್ರ ಮೇಲಿನ ಒಂದು ಮೋಹ ಬೇರೆ, ಪ್ರೀತಿ ಬೇರೆ. ಪ್ರೀತಿಯಿಂದ ಆಡೋ ಮಾತುಗಳೆಲ್ಲ ಸರಿನೇ, ಆದರೆ ಆಡ್ತಿರೋದು ವ್ಯಾಮೋಹದಿಂದ ಆಡ್ತಾರೆ. ಯಾರ ಬಗ್ಗೆ? ದುರ್ಯೋಧನಾದಿಗಳ ಬಗ್ಗೆ ಮಾತನ್ನಾಡಬಾರದು ಅಂತ ಹೇಳ್ತಾರೆ. ಬಂಧುಗಳು, ಬಾಂಧವ್ಯ ಮೊದಲಾದ ಯಾವುದು ಕೂಡ ಇಲ್ಲಿ ಪ್ರಮುಖ ಆಗಲೇಬಾರದು. ಅದಕ್ಕೆ ಪ್ರಮುಖೇ ಧಾರ್ತರಾಷ್ಟ್ರಾಃ. ಅದು ಪ್ರೀತಿ. ಅದು ಸರಿಯಾದ ರೀತಿಯಲ್ಲಿ ಒಳ್ಳೆ ಗುಣವಂತನ ಕಂಡ್ರೆ ಬರೋದೆಲ್ಲ ಪ್ರೀತಿ. ತಮ್ಮ ಮಗ ಅಂತ ಅಷ್ಟೇ ಕಾರಣಕ್ಕೆ ಬಂದರೆ ಅದು ಪ್ರೀತಿ ಅಲ್ಲ. ಗುಣ ಇದ್ದ ಬಂದಾಗ ಅದು ಮಗನೂ ಆದ ಗುಣ, ಅದು ಶ್ರೇಷ್ಠ. ಬಂಧುಗಳು ಆದರೂ ಒಳ್ಳೆಯವರು, ಭಾರಿ ಶ್ರೇಷ್ಠ. ಬಂಧುತ್ವ ಒಂದೇ ಕಾರಣ ಆಗ್ಬಾರ್ದು. ಗೊತ್ತಾಯ್ತಾ? ಬಂಧುತ್ವ ಇಲ್ಲ, ಗುಣ ಇದೆ, ಅದು ಶ್ರೇಷ್ಠನೇ. ಬಂಧುತ್ವ ಬಿಟ್ಟು ಕೂಡ ಶ್ರೇಷ್ಠತೆ ಇರುತ್ತೆ ಅಂತ ಯೋಚನೆ ಮಾಡಬೇಕು. ಬಂಧುಗಳಲ್ಲೂ ದೋಷ ಇದ್ದಾಗ ನಾವು ಅದನ್ನು ದೋಷ ಅಂತ ಕಾಣಿಸ್ಬೇಕೇ ಹೊರತು ಬಂಧುಗಳಿದ್ದ ಮಾತ್ರಕ್ಕೆ ಗುಣ ಆಗೋದಿಲ್ಲ. ಶತ್ರುಗಳಲ್ಲಿ ಗುಣ ಇದ್ದ ಮಾತ್ರಕ್ಕೆ ದೋಷನೂ ಆಗೋದಿಲ್ಲ. ಶತ್ರುಗಳಲ್ಲಿ ಗುಣ ಕಂಡಾಗ ಏನು ಮಾಡ್ತೇವೆ ನಾವು? ಅದನ್ನು ದೋಷ ಅಂತ ಹೇಳ್ತೇವೆ. ನಮ್ಮ ಪ್ರಕಾರ ದೋಷ. ಜನ ನಡೀತಿರೋದು ಹೇಗೆ ಇವತ್ತು ಜಗತ್ತಿನೊಳಗೆ? ಅಷ್ಟೇ ತಾನೆ ನಡೀತಾರೆ, ಎಲ್ಲ ನಡೀತಿರೋದು ಹಾಗೆ. ನಮ್ಮವರು ಸರಿ, ಇಲ್ಲವರ ಅಲ್ಲ, ಅಷ್ಟೇ. ಸರಿಯಲ್ಲ ಅಂತಾನೆ ಹೇಳ್ತಿರೋದು. ಇದು ಅರ್ಜುನಂದು. ಈ ಭೀಷ್ಮಾದಿಗಳ ಬಗ್ಗೆ ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ.
ಎಲ್ಲಿ ತಪ್ಪಿದೆ ಕೃಷ್ಣ ತೋರಿಸ್ತಾನೆ. ಇವತ್ತು ಬರೀ ಅಷ್ಟೇ ಆಗಿದ್ರೆ ಇದೆಂದೂ ಕೂಡ ಏನಲ್ಲ, ತಪ್ಪಾಗಲು ಸಾಧ್ಯನೇ ಇಲ್ಲ. ಗುರೂನ ಹತ್ವಾ ಹಿ ತೇಯು ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇ ಅವಸ್ಥಿತಾಃ ಪ್ರಮುಖೇ ಧಾರ್ತಾರಾಷ್ಟ್ರಾಃ ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಶ್ರೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನ. ಯಾನ್ ಏವ ಹತ್ವಾ ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಶ್ರೇಯಃ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ತತ್ಮೇ ಶಿಷ್ಯಃ ತೇ ಅಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯ ದೋಷೋಪಹತ ಸ್ವಭಾವನಾಗಿ, ನನ್ನ ಸ್ವಭಾವ ಏನಾಗಿದೆ ಈಗ ಉಪಹತ ಮುಚ್ಚೋಗಿಬಿಟ್ಟಿದೆ. ಯಾತ್ರಿಂದ? ಕಾರ್ಪಣ್ಯ ದೋಷದಿಂದ. ಕಾರ್ಪಣ್ಯ ಅಂದರೆ ದೀನತೆ. ದೀನತೆಯಿಂದಾಗಿ ನನ್ನ ಸ್ವಭಾವ ಮುಚ್ಚೋಗಿದೆ. ಈಗ ಹಸಿ ಕಟ್ಟಿಗೆಯಲ್ಲಿ ಹೇಗೆ ಹೊಗೆಯಿಂದ ಮುಚ್ಚೋಗುತ್ತಲ್ಲ, ಹಾಗೆ ಧೂಮೇನಾವ್ರೇತೆ ಒಂದು ಬಂದು ಬರುತ್ತಂತ. ಧೂಮ ಹೇಗೆ ಅಗ್ನಿಯನ್ನು ಮುಚ್ಚಾಕಿ ಬಿಡಬೇಕು, ಹಾಗೆ ನನ್ನ ಸ್ವಭಾವ ಇದು ಮುಚ್ಚಾಕಿಬಿಟ್ಟಿದೆ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ. ಅದಕ್ಕೆ ನಾನು ಏನಾಗಿದೆ, ನನಗೀಗ ಧರ್ಮದಲ್ಲಿ ಸಮ್ಮೂಢತೆ, ಮೂಢ ಸಮ್ಮೂಢ ಅಸಮ್ಮೂಢ ಸಮರ್ಥೇಶು ಮುಂದೆ ಬರ ಅಸಮ್ಮೂಢ ಸಮ್ಮೂಢ. ನಾನು ಸಮ್ಯಕ್ ಮೂಢನಾಗಿಬಿಟ್ಟಿದ್ದೇನೆ. ಧರ್ಮದ ವಿಚಾರದ ಬಗ್ಗೆ ನನಗೆ ಗೊಂದಲ ಕವಿದು ಹೋಗಿದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತ್ವಾಂ ಪೃಚ್ಛಾಮಿ, ನಿನ್ನ ನಾನು ಕೇಳ್ತಾ ಇದ್ದೇನೆ, ನನಗೆ ತಿಳಿಸಿಕೊಡು ಅಂತ ಕೇಳ್ತಾ. ಅರ್ಜುನ ಈ ಸ್ಟೇಜಲ್ಲಿ ಮಾತಾಡಿದ. ತನ್ನಲ್ಲಿ ತಪ್ಪಿದೆ ಅಂತ ಅರ್ಥ ಆಯ್ತು ಕೃಷ್ಣ ಹೇಳಿದ ಮೇಲೆ. ಆದರೆ ಅದಕ್ಕೆ ಕಾರಣ ತಪ್ಪಿದೆ, ಎಲ್ಲಿ ತಪ್ಪಿದೆ ಗೊತ್ತಾಗ್ತಾ ಇಲ್ಲ ಅಂತ. ಧರ್ಮ ಎಲ್ಲೋ ಸಿಕ್ಕಾಕೊಂಡಿದೆ ಅಂತಾರಲ್ಲ, ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡೆ, ದೋಷ ಹುಡುಕ್ಬೇಕು, ಅದು ಕಾಣ್ತಾ ಇಲ್ಲ, ಅದು ನೀನೇ ತಿಳಿಸು ಅಂತ ಕೇಳ್ತಾ. ಯಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನ. ಯತ್ ಶ್ರೇಯ ನಿಶ್ಚಿತಂ ಸ್ಯಾತ್. ಅರ್ಜುನಿಗೆ ಬೇಕಾಗಿದ್ದು ಒತ್ತು ಆತನ ದೃಷ್ಟಿ ಇರೋದಿಲ್ಲ ಅಂದರೆ ಶ್ರೇಯಸ್ಸಾಗ್ತದೆ. ಬಹಳ ಮುಖ್ಯವಾದ ಅಂಶ. ಅಂಥ ದೃಷ್ಟಿ ಇದ್ದವ್ರಿಗೆ ಮಾತ್ರ ಗೀತ ಉಪಯೋಗಕ್ಕೆ ಬರುತ್ತೆ ಹೊರತು ಹುಕ್ಕಾರ್ ಕುಕ್ಕಂಬವ್ರಿಗೆಲ್ಲ ಅದು ಅರ್ಥ ಆಗೋದಿಲ್ಲ. ಶ್ರೇಯಸ್ಸೇ ಬೇಕು ಅಂತಕ್ಕಂಥವ್ರಿಗೆ ಇದು ಕೊಟ್ಟ ಉಪದೇಶ ಅಂತ ಅರ್ಥ. ಸೊ ಇದಕ್ಕೆ ಶ್ರೇಯೋಭಿಲಾಷಿತ್ವ ಅನ್ನೋದೇ ಮುಖ್ಯವಾದ ಶ್ರೋತೃಗಳಿರ್ಬೇಕಾದ ಗುಣ ಇದು. ಗೊತ್ತಾಯ್ತಾ? ಹೇಗೋ ಪಾಸ್ ಆಗ್ಲಿಕ್ಕೆ ಬಂದವ್ರಿಗೆ ಸೀರಿಯಸ್ ಪಾಠ ಮಾಡಿದರೆ ನನಗೆ ಅದೆಲ್ಲ ಬೇಡ, ಪಾಸ್ ಆದ್ರೆ ಸಾಕಷ್ಟೇ ಅಂತ ಹೇಳ್ತಾರೆ. ಗೊತ್ತಾ? ಕೆಲವೊಂದು ಪಾಸ್ ಆಗೋ ಸಾಧ್ಯ ಇರುತ್ತೆ, ಅದೇ ಉತ್ತಮ ಮಾರ್ಕ್ಸ್ ಬರೋದು. ಅವನಿಗೆ ಪಾಠ ಹೇಳಿದ್ರು ಖುಷಿ ಇರುತ್ತೆ. ಏನು ಪಾಸ್ ಆದೆ ಅಂತ ಎಷ್ಟು ಅನ್ಸ್ಕೊಳ್ಳೋನಿಗೆ ಎಲ್ಲ ಶ್ರಮ ಪಡೋಕ್ಕೆ ಕಾರಣ ಇಲ್ಲ. ಯಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯ ತೇ ಅಹಂ ಶಾಧಿ ಮಾಂ ತ್ವಾಂ ಪ್ರಪನ್ನ. ನಾನು ಶಿಷ್ಯನಾಗಿದ್ದೇನೆ ಒಂದು ಕಾಯ್ದೆ. ಇನ್ನೊಂದು ಪ್ರಪನ್ನಂ ಶಿಷ್ಯ, ಪ್ರಪನ್ನನಾದ ಶಿಷ್ಯ ನಾನು. ಪ್ರಪನ್ನ ಅಂದ್ರೇನು? ನಿನ್ನನ್ನೇ ನಂಬಿದ್ದೇನೆ. ಗೊತ್ತಾಯ್ತಾ? 10 ಕಡೆ ಸಿಗುತ್ತೆ ಹೋಗಯ್ಯ, ನೀನು ಸಿಕ್ಕಿ ಅಂತ ಮಾತಾಡಿಸ್ತೆ ಅಂತಲ್ಲ, ನಿನ್ನನ್ನೇ ನಾನು ಸಂಪೂರ್ಣವಾಗಿ ನಂಬಿದ್ದೇನೆ. ಅದ ಆ ಮಾತು ಬಹಳ ಇಂಪಾರ್ಟೆಂಟ್. ಶಾಧಿ ಮಾಂ ತ್ವಾಂ ಪ್ರಪನ್ನ, ನನಗೆ ಶಾಸನ ಮಾಡು, ತಿಳಿಸಿಕೊಡು. ಯಾವುದಕ್ಕೆ? ಪ್ರಪತ್ತಿ ಪ್ರಕರ್ಷೇಣ ಪನ್ನ, ನಿನ್ನ ಕಾಲಿ ಗಟ್ಟೆ ಬಿದ್ದವನು ಅಂತ. ಪನ್ನ ಅಂದ್ರೆ ಬಿದ್ದವನು, ನೀನು ನಂಬ್ಕೊಂಡೇ ಬಿದ್ದವನು. ನೀನು ಕಾಲು ಹಿಡ್ದಿದ್ದೇನೆ ಕೈ ಬಿಡಬೇಡಿ ಅಂತಾರಲ್ಲ, ಹಾಗೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ. ಅನ್ಯಥಾ ಶರಣಂ ಈ ಭಾವನೆ ಬರುತ್ತೆ. ಬೇರೊಂದು ಗತಿ ಇದೆ, ನೀನು ಹೇಳೋದೇ ಗತಿ ಹೊರತು ಯಾವುದೂ ಇಲ್ಲ. ಆ ಸ್ಥಿತಿ ಬರಬೇಕು. ಬೆಳಿಗ್ಗೆ ಎತ್ತಷ್ಟು ಊಟ ಹಾಕಿದವ್ರು ಏನು ಅರ್ಜೆಂಟ್ ಇಲ್ಲ ಅದ್ರ, ಹಾಗೆಲ್ಲ ಅದಕ್ಕೆ ಹಸಿ ಆಗಬೇಕೇ ಬೇಕಾಗಿದೆ. ಮೊದಲು ಬೇಡವಾದಾಗ ಬೇಕಾಯ್ತು, ಅವನಿಗೆ ಬೇಕೇ ಬೇಕು ಅನ್ನೋ ಸ್ಥಿತಿ ಬರ್ತಾರೆ. ಅದು ಬಂದಾಗ ಅದು ಅನಿವಾರ್ಯ ಉಂಟು. ನಾನು ಆ ಸ್ಥಿತಿಯಲ್ಲಿ ಇದ್ದೇನೆ. ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕ ಮುಚ್ಛೋಷಣಂ ಇಂದ್ರಿಯಾಣ ಅವಾಪ್ಯ ಭೂಮೌ ವಸಪತ್ನಂ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚ ಆಧಿಪತ್ಯಂ ನಹಿ ಪ್ರಪಶ್ಯಾಮಿ ಮಮ ಅಪನುದ್ಯಾತ್ ಯತ್ ಶೋಕಂ ಉಚ್ಛೋಷಣಂ ಇಂದ್ರಿಯಾಣಾಂ ಅವಾಪ್ಯ ಭೂಮೌ ಅಸಪತ್ನಂ ವೃದ್ಧಂ ರಾಜ್ಯಂ ಸುರಾಣಾಂ ಅಪಿ ಚ ಆಧಿಪತ್ಯಂ. ಈಗ ಎಷ್ಟು ಮಟ್ಟಿಗೆ ನನಗೆ ಇದಾಗಿದೆ, ಉತ್ತರ ಬೇಕಾಗಿದೆ ಅಂದರೆ ನಹಿ ಪ್ರಪಶ್ಯಾಮಿ, ಬೇರೊಂದು ನನಗೆ ಯಾವುದು ಕಾಣ್ತಾ ಇಲ್ಲ. ಈಗ ಪರಿಹಾರ ಯಾವ ಪರಿಹಾರನೂ ಕಾಣ್ತೀನಿ, ನೀನು ಹೇಳೋದೊಂದೇ ಪರಿಹಾರ ಹೊರತು ನನ್ನ ಮಟ್ಟಿಗೆ ಏನಾಯ್ತಿದೆ ಎಲ್ಲ ಕ್ಲೋಸ್. ಯಾವಳ ಸ್ಥಿತಿಯಲ್ಲಿ ಇಲ್ಲ ನನಗೀಗ. ಪ್ರಪಶ್ಯ ಎಷ್ಟು ಯೋಚನೆ ಮಾಡಿದ್ರೆ ಗೊತ್ತಾ, ಸರಿಯಾಗಿ ನೋಡು ಅಂತೀವಲ್ಲ,
ನೋಡಿದೆ ಸರಿಯಾಗಿ ನೋಡ್ಲಿಲ್ಲ ಅಂತ ಸರಿಯಾಗಿ ಯೋಚನೆ ಮಾಡ್ತಾ ಇದ್ದೇನೆ, ನಾನು ಬೇರೆ ದಾರಿ ಇಲ್ಲ ಈಗ. ಗೊತ್ತಾಯ್ತಾ? ಪ್ರಪಶ್ಯಾಮಿ ಮಮ ಅಪನುದ್ಯಾತ್ ಯತ್ ಶೋಕಂ, ಮಮ ಶೋಕಂ ಯತ್ ಅಪನುದ್ಯಾತ್, ನನಗೇನು ಶೋಕ ಬಂದಿದೆ, ಅಪನೋದನ ಅಪನೋದನ ಭವತಾಪಾಪನೋದಿ ಎಲ್ಲಿ ಬಂದಿದೆ? ಅಪನೋದ ಪರಿಹಾರ ಮಾಡೋದು, ನಮ್ಮ ಶೋಕವನ್ನು ಪರಿಹಾರ ಮಾಡ್ತಕ್ಕಂಥ ಉಪಾಯ ನನಗೆ ಕಾಣ್ತಾ ಇಲ್ಲ. ಏನಾಗಿದೆ ನನಗೀಗ? ಶೋಕ. ಎಂಥ ಶೋಕದ ಪರಿಣಾಮ ಏನು ಅಂದರೆ ಇಂದ್ರಿಯಾಣ ಮುಚ್ಚೋಷಣ, ಇಂದ್ರಿಯಗಳೆಲ್ಲ ಬೆಂದು ಹೋಗ್ಬಿಡುತ್ತೆ. ಮತ್ತೆ ಹೇಳಿದ್ದಾನೆ ಗಾತ್ರಾಣಿ ಸೀದಂತೆ ಮಮ ಗಾತ್ರಾಣಿ ಅಂತ. ಇಂದ್ರಿಯಗಳೆಲ್ಲ ಈಗ ಜ್ಞಾನೇಂದ್ರಿಯಗಳೆಲ್ಲ ಗೊಂದಲಕ್ಕೆ ಬಿದ್ದಿದೆ, ಕರ್ಮೇಂದ್ರಿಯಗಳ ನಡಕ ಉಂಟಾಗಿದೆ, ಎರಡೆರಡು. ಇವೆಲ್ಲ ಫಿಸಿಕಲ್ಲು, ಅದು ಮೆಂಟಲ್. ಆದ್ದರಿಂದ ನನಗೀಗ ತುಂಬ ತೊಂದರೆಯಾಗಿ ಇಂದ್ರಿಯಾಣ ಉಚ್ಛೋಷಣ, ಶೋಷಣ ಉತ್ಕೃಷ್ಟವಾದ ಶೋಷಣ, ಹೆಚ್ಚಿನ ಶೋಷಣವನ್ನು ತಡ್ಕೊಳ್ಳೋದಕ್ಕೆ ನನಗೆ ಆಗ್ತಾ ಇಲ್ಲ. ಯಚ್ಛೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ ಮೇ ತನ್ಮೇ ಮೇ, ನನಗೆ ಯತ್ ನಿಶ್ಚಿತಂ ಶ್ರೇಯ ಸ್ಯಾತ್, ನಿಶ್ಚಿತವಾದ ಶ್ರೇಯಸ್ಸೇ ಆಗಬೇಕು ಅಂತ ಕೇಳಿದ್ದ. ಅದನ್ನು ಒತ್ತು ಹೇಳ್ತಾನೆ. ಅವಾಪ್ಯ ಭೂಮೌ ಅಸಪತ್ನಂ ವೃದ್ಧಂ, ನನಗೀಗ ರಾಜ್ಯ ಸಿಗುತ್ತೆ ಅಂತ ತಿಳ್ಕೊಬೇಡ. ಭೂಮಿಯಲ್ಲಿ ಅದಕ್ಕೆ ಅದು ಗ್ಯಾರಂಟಿ, ರಾಜ್ಯ ಸಿಕ್ಕೇ ಸಿಗುತ್ತೆ. ಅದ್ಯಾವುದು ಖಾಲಿ ರಾಜ್ಯ ಅಲ್ಲ, ಎಂಥದ್ದದು ಸಮೃದ್ಧ. ವೃದ್ಧಂ ಅಂದರೆ ಸಮೃದ್ಧವಾದ ರಾಜ್ಯ. ಗೊತ್ತಾಯ್ತಾ? ಭೂಮಿಯಲ್ಲಿ ಸಿಗ್ತಾ ಇದೆ. ಮತ್ತು ಅಸಪತ್ನಂ, ಸಪತ್ತು ಶತ್ರುಗಳು, ಶತ್ರುಗಳೇ ಇಲ್ಲ, ನಿಷ್ಕಂಟಕವಾದ ರಾಜ್ಯ, ಸೇಫ್. ಇವತ್ತ ನಾಳೆ ಅದನ್ನು ಯೋಚನೆ ಕೂಡ ಮಾಡಾಗಿಲ್ಲ. ಸಮೃದ್ಧಿ ಇದೆ, ಶತ್ರುಗಳ ಕಾಟ ಇಲ್ಲ. ಅದು ಅಂಥ ರಾಜ್ಯ ಸಿಕ್ಕರೂ ಕೂಡ ಈ ಭೂಮಿಯಲ್ಲಿ ನನಗೆ ಬೇಡ. ಅಷ್ಟೇ ಅಲ್ಲ, ಸುರಾಣಾಮಪಿ ಚಾಧಿಪತ್ಯ, ದೇವಲೋಕದ ಸಾಮ್ರಾಜ್ಯ ಕೊಟ್ಟರು ಬೇಡ. ತನ್ನ ದೇವಲೋಕ ಸಾಮ್ರಾಜ್ಯ ಇರೋದೇ ಆತನಿಗೆ. ಅಂದ್ರೆ ಏನಾಯ್ತು ಈಗ ಕೃಷ್ಣನ ಉಪದೇಶ? ಸ್ವರ್ಗಕ್ಕಿಂತ ಅಲ್ಲ, ಸ್ವರ್ಗಾಧಿಪತಿಗಿಂತ ದೊಡ್ಡದು ಅಂತ. ಭಗವದ್ಗೀತೆಯ ಸ್ಥಾನ ಎಷ್ಟು ದೊಡ್ಡದು ಅಂದರೆ, ಸ್ವರ್ಗ ಪ್ರಾಪ್ತಿ ಆದರೆ ಪುಣ್ಯದಿಂದ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಅದು ಸ್ವರ್ಗಾಧಿಪತಿ ಆಗಬೇಕಾದ್ರೆ ಭಾರಿ ಮಾಡಿರ್ಬೇಕು. ಅದಕ್ಕಿಂತ ನನಗೆ ಯಾವ್ದು ಮುಖ್ಯ? ಈಗ ನೀನು ಉಪದೇಶ ಮುಖ್ಯ ಅಂತ ಸ್ವರ್ಗಾಧಿಪತಿಯಾಗಿ ಮಾತಾಡೋದು ಬಹಳ ಮುಖ್ಯ. ನಚಿಕೇತ ಇದೇ ರೀತಿ ಮಾತಾಡ್ತಾನೆ ಯಮದೇವರ ಹತ್ರ. ಅದೆಲ್ಲ ಬೇಕು, ನನಗೆ ಪರಿಹಾರ ಬೇಕಷ್ಟೇ, ಅವ್ರು ಬೇರೆ ನನಗೆ ಬೇಡ. ಈ ಹಂತದಲ್ಲಿ ಬರೋ ಜ್ಞಾನ ಅದು ನಿಜವಾದ ಜ್ಞಾನ. ಕ್ಯಾಶುವಲ್ ಟೈಮ್ ಪಾಸ್ಗೆ ಹೋಗೋದು ಅವೆಲ್ಲ ಜ್ಞಾನ ಅಂತ ಕರೆಯೋದಿಲ್ಲ. ಗೊತ್ತಾಯ್ತಾ? ಕಮಿಟೆಡ್ ಆಗಿರ್ಬೇಕು, ಆಗಲೇಬೇಕು ಅಂದ್ರೆ ಆಗಲೇಬೇಕು, ಬೇರೆ ದಾರಿನೇ ಇಲ್ಲ. ಆಗ ಅದನ್ನ ನಿಜವಾದ ಶ್ರದ್ಧೆ ಅಂತ ಕರೀತಾರೆ. ಉಳಿದೆಲ್ಲ ಕ್ಯಾಶುವಲ್ ಅಷ್ಟೇ. ಒಬ್ಬಕ್ಕಂತೇನು ಹೋಗಿದ್ದಿಲ್ಲ, ಹೊಟ್ಟೆಗೆ ಹೋದ್ರೆ ನಿರ್ವಹ ಎಲ್ಲ ಊಟ ಮಾಡಿ ಬಂದಿರ್ತೇನೆ, ಏನು ಹಸಿ ಉಪವಾಸ ಇಲ್ಲಕ್ಕಾಗತ್ತಾ? ಅದು ಬೇರೆ ಆರ್ಗ್ಯುಮೆಂಟ್ ಮಾಡ್ತಾರೆ. ಅದೆಲ್ಲ ಉಪಯೋಗ ಇಲ್ಲ. ಕೊನೆಗೂ ಹೋದೆ, ಬೇಕಾದ್ದೇ ನನಗೆ ಸಿಕ್ತು, ಆ ಭಾವನೆ ಇರಬೇಕು. ಧರ್ಮಾಚರಣೆ ಮಾಡೋರು 199 ಪಾಲು ಜನ ಮಾಡೋದು ಹೇಗೆ? ಏನೋ ಮಾಡಿ ಒದ್ದಾಡೋದಕ್ಕಿಂತ ಆರಾಮಾಗಿ ಬಿಟ್ರೆ ಆಯ್ತು. ಆ ಥರ ಹೊರತು ನಾವು ಧರ್ಮ ಮಾಡಲೇಬೇಕು, ಅಧರ್ಮ ಮಾಡಕ್ಕೆ ಸಾಧ್ಯನೇ ಇಲ್ಲ, ಹಠ ಇರಬೇಕು. ಅದೇ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಸಾಧನೆಗೆ ಅರ್ಥ ಬರೋದು ಆ ರೀತಿ ಇದ್ದಾಗಲೇ ಹೊರತು ಕೆಲಸ ಆಗ್ಬೋದು ದೊಡ್ಡ ವಿಚಾರ ಅಲ್ಲ. ಕೆಲಸ ಹಿಂದೆ ಏನಿತ್ತು ನೋಡು, ಪರಿಶ್ರಮ ಇದ್ದು ಕೆಲಸ ಆದಾಗ ಏನಾಗುತ್ತದು? ಸಂತೋಷ ಕೊಡುತ್ತೆ, ಫಲ ಕೊಡೋದು. ಪರಿಶ್ರಮ ಇಲ್ಲದೆ ಬಂದಾಗ ಏನಾಗುತ್ತದು? ಬೆಲೆ ಇಲ್ಲ ಅವರಿಗೆ. ಹೊಟ್ಟೆ ತುಂಬಿದಾಗ ಹಾಕಿದರೆ ಹೊಟ್ಟೆ ತುಂಬಿ ಹುಗ್ಗಿ ಮುಡುವಂಥ ಒಂದು ಗಾದೆ ಇದೆ. ಏನು ಹಾಕಿದ್ರು ಅವರಿಗೆ ಹಿಡಿಸೋದಿಲ್ಲ. ಯಾಕೆ? ಬೇಕಿಲ್ಲ. ನಮಗೆ ಇವತ್ತು ಅಧ್ಯಯನ ಆಗಿರೋದೊಂದು ಹೇಗೆ ಅಂದರೆ ಪ್ರದರ್ಶನನೇ ಜಾಸ್ತಿ, ದರ್ಶನಕ್ಕಿಂತ ಪ್ರದರ್ಶನ. ದರ್ಶನ ಅಂದ್ರೇನು? ಶಾಸ್ತ್ರ. ದರ್ಶನ ಅಂದರೆ ಶಾಸ್ತ್ರ, ಬದ್ಧ ದರ್ಶನ. ಅದಕ್ಕಿಂತ ಪ್ರದರ್ಶನ ಇದು ತೋರಿಕೆ ಅಂತೇವಲ್ಲ, ತೋರಿಕೆ ದೊಡ್ಡದಾಗ ವಸ್ತು ಪ್ರದರ್ಶನ ಅಂತ ಹೇಳಿರ್ತಾರಲ್ಲಿ. ಪ್ರದರ್ಶನ ಹೊರತು ಏನಲ್ಲ ಅದು, ಅಲ್ಲಿ ಮಾರಾಟಕ್ಕೆ ಇರೋದಿಲ್ಲ. ಕೆಲವು ಪ್ರದರ್ಶನ ಮಾಡಿದಾಗ ಮಾರಾಟಕ್ಕೆ ಇರೋದಿಲ್ಲ, ನೋಡ್ಕೊಂಡು ಹೋಗೋದು ಅಷ್ಟೇ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕ ಉಚ್ಛೋಷಣಮಿಂದ್ರಿಯಾಣ ಅವಾಪ್ಯ ಭೂಮೌ ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚ ಆಧಿಪತ್ಯಂ. ನನಗೆ ಭೂಲೋಕದ ಸಾಮ್ರಾಜ್ಯ ಇಲ್ಲಿ ಹೈಯೆಸ್ಟ್, ದೇವಲೋಕದ ಸಾಮ್ರಾಜ್ಯ ಪಾರತ್ರಿಕ ಹೈಯೆಸ್ಟ್. ಗೊತ್ತಾಯ್ತಾ? ಐಹಿಕ ಹೈಯೆಸ್ಟ್ ಇದು, ಪಾರತ್ರಿಕ ಹೈಯೆಸ್ಟ್ ಅದು. ನನಗೆ ಎರಡೂ ಬೇಕಿಲ್ಲ. ಯಾವ್ದು ಬೇಕೋ? ನನಗೆ ಪರಿಹಾರ ಬೇಕಿಲ್ಲ. ಯಾವ ಪರಿಹಾರ? ಈ ಶೋಕದ ಪರಿಹಾರ ಆಗುತ್ತೆ. ಶೋಕದ ಪರಿಹಾರ ಆಗಬೇಕು, ಬೇರೆ ಗತಿ ಇಲ್ಲ. ನೀನೇ ಹೇಳಬೇಕು ಅಂತ ಕೇಳ್ತಾ. ಇದೆಲ್ಲ ಸರಿಯಾಗಿ ನೋಡಿದರೆ ನಮಗೆ ಗೊಂದಲ ಬರುತ್ತೆ ಮೇಲ್ನೋಟಕ್ಕೆ. ಕೃಷ್ಣ ಮಧ್ಯಾಹ್ನ ವಾಕ್ಯ ಚೇಂಜ್ ಮಾಡ್ದ. ಆತತಾಗಳನ್ನ ಕೊಲ್ಲೋದು ಹೇಗೆ ಅಂತೇಳಿ ಕೃಷ್ಣ ಹೇಳಿದ ಮೇಲೆ ಒಪ್ಪುಕೊಂಡ, ಬದಲಾಯಿಸ್ದ. ಕಥಂ ಭೀಷ್ಮ ಮಾಂ ಸಂಖ್ಯೆ ದ್ರೋಣಂತೆ ಎಲ್ಲ ಮಾತಾಡ್ದ. ಗೊತ್ತಾಯ್ತಾ? ಕೃಷ್ಣ ಏನು ಉತ್ತರ ಕೊಟ್ಟಿಲ್ಲ ಅದಕ್ಕೆ. ಮುಂದೆ ಗುರು ಇವೆಲ್ಲ ಹೇಳಿದ, ಗುರುಗಳನ್ನು ಕೊಂದು ರಾಜ್ಯ ಆಳಾಗಿ ಭಿಕ್ಷೆ ಬೇಡೋದು ಆಸೆ ಹೇಳಿದ. ಅದು ಕೃಷ್ಣನ ಉತ್ತರ ಇಲ್ಲ. ಅರ್ಜುನ ಸಡನ್ ಆಗಿ ಏನ್ ಮಾಡ್ತಾನೆ? ಈಗ
ನಾನು ನೀನೇ ಹೇಳು ನನ್ನ ಕೈಲಿ ಆಗೋದಿಲ್ಲ ಅಂತ ಒಪ್ಕೊಂಡ್ಬಿಡ್ತಾನೆ. ಯಾಕೆ ಮಧ್ಯೆ ಪ್ರಶ್ನೆ ಗೊಂದಲ. ಒಂದು ಮಾತು ಬಂದು ಬರ್ಬೇಕೋ ಇಲ್ಲೋ, ಅದು ಮಾತು ಬರಲಿಲ್ಲ. ಹಿಂದೆ ಮಾತು ಬರ್ಲಿಕ್ಕೆ ಒಂದು ಕಾರಣ ಆಯ್ತು. 2 ಶ್ಲೋಕ ಹೇಳಿದ. ಇದಕ್ಕೆ ಉತ್ತರ ಕೊಡ್ಬೇಕೀಗ. ಉತ್ತರ ಕೊಟ್ಟಿಲ್ಲ. ಅರ್ಜುನ ಏನಾಗ್ಬಿಟ್ಟ ಸಡನ್ ಆಗಿ, ಈಗ ಪೂರ್ತಿ ಚೇಂಜ್ ಆಗ್ಬಿಟ್ಟ. ತನ್ನ ಮಾತು ಯೋಚಿಸಿ ತೀರ್ಮಾನ ಮಾಡ್ಕೊಂಡಿದ್ದ, ಕೆಳಗಾಕ್ಬಿಟ್ಟು. ಈಗ ಕೃಷ್ಣ ಕೊಟ್ಟ ಉತ್ತರಕ್ಕೆ ಪ್ರತ್ಯುತ್ತರ ಕೊಟ್ಟ. ಆಮೇಲೆ ಏನು ಶಿಷ್ಯ ಅಂತ ಹೇಳ್ಕೊಂಡ್ಬಿಟ್ಟ. ಮತ್ತೆ ಗ್ಯಾಪ್ ಇದೆ. ಆ ಗ್ಯಾಪ್ಗೆ ಏನು ಕಾರಣ ಗೊತ್ತೇನು? ಸುಮ್ಮನೆ ಹೋದ್ರೆ ಗೊತ್ತಾ, ಏನೋ ಶ್ಲೋಕ ಮಿಸ್ ಆಗಿರ್ಬೇಕು, ಹಾಗೆಲ್ಲ ತಿಳ್ಕೊಬಾರ್ದು. ಸರಿಯಾಗಿದೆ. ಅದು ಎದುರಿಗಿದ್ದ ಅಡ್ವಾಂಟೇಜ್. ಕೃಷ್ಣ ಒಪ್ತಾ ಇಲ್ಲ, ಮುಖ ನೋಡಿದ್ರೆ ಗೊತ್ತಾಗುತ್ತೆ ಕೃಷ್ಣ ಒಪ್ತಾ ಇಲ್ಲ. ಅದು ಕೂಡ ಅರ್ಥ ಆಯ್ತು. ನೀನು ಮತ್ತೆ ಬಯಸ್ಕೊಳ್ಳೋದಕ್ಕಿಂತ ಯಾವ್ದು ವಾಸಿ? ನೀನೇ ಹೇಳ್ಬಿಡು ಅಂತ ವಾಸಿ. ಉತ್ತರ ಗೊತ್ತಿಲ್ಲ ಅಂತ ಬಾಯಲ್ಲಿ ಹೇಳೋದ್ರಲ್ಲಿ ಕೆಲವರು ಅದು ನೋಡಿದ ತಕ್ಷಣ ಗೊತ್ತಾಗ್ತದೆ. ಅದಕ್ಕೆ ಆನ್ಲೈನ್ಗೂ ಆಫ್ಲೈನ್ಗೂ ವ್ಯತ್ಯಾಸ. ಅದು ಅರ್ಥ ಆಯ್ತಾ? ಆನ್ಲೈನ್ ಅದಾದ್ರು ಗೊತ್ತಾಗುತ್ತೆ, ಆನ್ಲೈನ್ ಏನು ಗೊತ್ತಾಗಲ್ಲ, ಮುಖ ಕಾಣೋದಿಲ್ಲ. ಆದ್ರಿಂದ ಏನು ಗೊತ್ತಾಗ. ಅದಕ್ಕೆ ಅಂತ್ಯವಾಸಿ ಆಗ್ಬೇಕು ಅಂತೇಳಿ. ಅಂತ್ಯವಾಸಿ ಆದಾಗ ಆ ಎಫೆಕ್ಟ್ ಕ್ರಿಯೇಟ್ ಆಗತ್ತೆ. ಅರ್ಥ ಆಯ್ತು ಏನು? ಆ ವ್ಯತ್ಯಾಸ ಇದೆ, ಈ ವ್ಯತ್ಯಾಸ ಇದೆಯಲ್ಲ. ಮುಖದಲ್ಲಿ ಆಗುತ್ತೆ, ಒಪ್ಲಿಲ್ಲ. ಗೊತ್ತಾಯ್ತಾ? ಇದು ಆರ್ಗ್ಯುಮೆಂಟ್ ಸರಿ ಇಲ್ಲ, ಭೀಷ್ಮರ್ ಕೊಂದು ಅದೆಲ್ಲ ಮಾತು ಅರ್ಥ ಇಲ್ಲ ಅಂತ ಅರ್ಥ ತೋರಿಸ್ತಾ ಕೃಷ್ಣ. ತಕ್ಷಣ ಏನು ಮಾಡಿದಾಗ, ಇನ್ನು ಮಾತಾಡೋ ಉಪಯೋಗ ಇಲ್ಲ ಅಂತೇಳಿ ಸರೆಂಡರ್ ಆಗ್ಬಿಟ್ಟೆ ಇಮಿಡಿಯೇಟ್ ಆಗಿ. ಈ ಗ್ಯಾಪನ್ನು ಫಿಲಪ್ ಮಾಡೋಕ್ಕಾಗ ಎದುರಿಗಿದ್ದಕ್ಕೆ ಮಾತ್ರ ಸಾಧ್ಯ. ದೇವಾಸಿಯಾಗಿ ಕೂತಿದ್ದಕ್ಕೆ ಸಾಧ್ಯವಾಗ್ತದೆ, ಇಲ್ಲದೋದ್ರೆ ಸಾಧ್ಯವಾಗ್ತಿದ್ದಿಲ್ಲ. ಕಥೆ ಇವತ್ತು ಅಷ್ಟೇ ಎಕ್ಸ್ಟರ್ನಲ್ ಮಾಡ್ತಾರೆ ಕೆಲವರೆಲ್ಲ. ಎಕ್ಸ್ಟರ್ನಲ್ ಕೋರ್ಸ್ಗಳಿದೆ, MA ಎಕ್ಸ್ಟರ್ನಲ್ಲಿ ಮಾಡ್ಬೋದು. ಆಮೇಲೆ ರೆಗಲ್ ಮಾಡ್ತಾರೆ. ಇಬ್ಬರು ಅಪ್ಲೈ ಮಾಡಿದಾಗ ಸಾಮಾನ್ಯವಾಗಿ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ? ಪ್ರಿಫರೆನ್ಸ್ ಕೊಡ್ತಾರೆ. ಯಾತಕ್ಕೆ ಅಂದರೆ ಅವನು ಹೆಚ್ಚು ಕ್ಲಾರಿಟಿ ಜಾಸ್ತಿ ಇರುತ್ತೆ ಇವರಿಗಿಂತ. ಎಷ್ಟೋ ಸರ್ತಿ ಕಡಿಮೆ ಇದ್ರೂ ಕೂಡ ಇವನಿಗೆ ಮಹತ್ವ ಜಾಸ್ತಿ. ಅವ್ನು ಹೆಚ್ಚಿದ್ರು ಕೂಡ ಅದು ಬೇರೆ, ಅದು ಬುಕಿಶ್ ನಾಲೆಡ್ಜ್. ಇದು ಸರಿಯಾಗಿ ಪರಿಶ್ರಮ ಪಟ್ಟು ಓದೋರು ಅಂಥೇಳಿ ಅದು ಯಾರೋ ತಪ್ಪು ಅಂತ ಕರೆಯೋದಿಲ್ಲ. ಗುರೂರ ಹತ್ವಾಹಿ ಅಲ್ಲಿಂದ ಶುರು ಮಾಡಿದ್ದನ್ನ ಕೃಷ್ಣ ಏನೇ ಹೊಡೆದಾಗ ನನಗಿದು ಗೊತ್ತಾಗ್ತಾ ಇಲ್ಲ. ಈ ಅರ್ಥಕ್ಕೆ ಇನ್ನೊಂದಿದೆ. ನಾವು ಗೆಲ್ತೇವೋ, ನಾವು ಗೆದ್ದರೂ ಅಷ್ಟೇ ಬಿಟ್ಟರು ಅಷ್ಟೇ ಒಂದು ಅರ್ಥ. ನಾವೇ ಅವ್ರನ್ನ ಗೆಲ್ಲಿ, ಅವರೇ ನಮ್ಮನ್ನು ಗೆಲ್ಲಿ, ಏನೂ ಪ್ರಯೋಜನ ಇಲ್ಲ. ಹೊರದಲ್ಲಿ ಕೋರ್ಟ್ಗೆ ಹೋಗಿ ಸೋತ್ರೆ ಗೆದ್ರೆ ಸೋತಾಗೆ, ಸೋತ್ರೆ ಸತ್ತಾಗೆ ಅಂತ ಹೇಳ್ತಾರೆ. ಯಾಕೆ? ದುಡ್ಡು ಅಷ್ಟು ಖರ್ಚಾಗಿರುತ್ತೆ ಆಗಲಿ ಅಂತ. ಅದು ಏನು ಅಡ್ವಾಂಟೇಜ್ ತೊಗೊಳಗ ಅದಕ್ಕಿಂತ ಜಾಸ್ತಿ ಖರ್ಚಾಗಿರುತ್ತೆ. ಅದರಿಂದ ಏನೂ ಉಪಯೋಗ ಇಲ್ಲ. ಆ ರೀತಿಯಲ್ಲಿ ಏನಾಗುತ್ತೆ ಅಂತ ಕೇಳಿದ. ಇದಕ್ಕೆ ಇನ್ನೊಂದು ಅರ್ಥ ಏನು ಅಂದರೆ, ಯುದ್ಧ ಏನೋ ಮಾಡ್ತೀವಿ ಅಂತ ತಿಳ್ಕೊಂಬೋಣ. ಆಮೇಲೆ ಭೋಗಾಗಿ ಅವರು ನಾವು ಗೆಲ್ತೇವೆ, ಅವ್ರು ಸೋಲ್ತಾರೆ, ರಾಜ್ಯ ಸಿಗುತ್ತೆ, ಆಗ ಭಾಳ ದುಃಖ ಆಗುತ್ತೆ ಹೇಳ್ಬಿಟ್ಟಿದ್ದಾನೆ. ಇದೆಲ್ಲ ಗೆದ್ದು ಭೋಗ ಭಾಗ್ಯ ಸಿಕ್ಕರೆ ಅದರಿಂದ ಏನಿರುತ್ತೆ? ರಕ್ತ ಲೇಪಿತ ಅಂತ ತಿಳ್ಕೊತಾರೆ. ಆದರೆ ಅದು ಇದೆಲ್ಲ ಆದರೆ ನಾವೇ ಗೆಲ್ದೆ ಹೋದರೆ ಅದಕ್ಕೆ ಬರೀ ಸತ್ತಿದ್ದಷ್ಟೇ, ಬೆವರು ಸುರಿಸಿದ್ದೇ ಬಂತು, ಏನೂ ಆಗಲಿಲ್ಲ ಅಂತ ಹಾಗಾಗುತ್ತೆ. ಅದು ನಾವು ಅವ್ರನ್ನ ಗೆಲ್ತೇವೋ ಅವ್ರು ನಮ್ಮನ್ನು ಗೆಲ್ತಾರೋ ಗೊತ್ತಿಲ್ಲ, ಸಂದೇಹ ಇದೆ ಅಂತ ಅರ್ಥ. ತಿಳಿತಾ? ಇಂಥ ಸಂದೇಹ ಇಟ್ಕೊಂಡು ಏನು ಯುದ್ಧ ಮಾಡೋದು? ಗ್ಯಾರಂಟಿ ಇದ್ರೆ ಏನು ಮಾಡ್ಬೋದು? ಕಷ್ಟಪಡ್ಬೋದು ಕೊನೆ ಪಕ್ಷ. ಆದರೂ ಲಾಟ್ರಿ ಗಿಟ್ ಯಾಕೆ ತಗೋತಾರೆ? ಅದು ಹೋದ್ರೆ ಅಂತ ಹೇಳಿ ಅದು ಜಾಸ್ತಿ ತಗೋಬೇಕಾಗಲ್ಲ. ಮಾಡೋದಿಲ್ಲ. ಏನು ಮಾಡ್ತಾರೆ? ಅದಕ್ಕೆ ಭದ್ರತೆ ಬೇಕು. ನಿಶ್ಚಿತ ಇಲ್ಲ ಹೋದ್ರೆ ತಗೊಳಕ್ ಹೋಗೋದಿಲ್ಲ. ಅದೆಲ್ಲ ಬೇರೆ, ಅದೆಲ್ಲ ಪಾಯಿಂಟ್ ಸಿಸ್ಟಮ್ ಹೇಳ್ತಾ ಹೋಗ್ತಾರೆ. ಆತರ ಒಂದು ಜ್ಞಾನ ಇದೆ. ಕೃಷ್ಣ ಅಚ್ಯುತ ಅನಂತ ಅಂತ ಕರೀತಾರೆ. ಒಂದು ಜ್ಞಾನ ಇದೆ, ಇನ್ನೊಂದು ಜ್ಞಾನ ಇಲ್ಲ. ಆ ಕ್ಷಣಕ್ಕೆ ಏನಾಗಿದೆ ಅಂದ್ರೆ ಒಂದ್ ಕಡೆ ಕಾಣಿಸುತ್ತೆ, ಒಂದ್ ಕಡೆ ಆ ತರ ಅಡ್ಡ ಬಂದ್ಬಿಟ್ಟಿದೆ. ಒಂದು ಆಸ್ಪೆಕ್ಟ್ ಕಾಣಿಸ್ತಾ, ಇನ್ನೊಂದು ಆಸ್ಪೆಕ್ಟ್ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಕೇಳ್ತಾ ಇದ್ದ. ಅದು ಏನಾಯ್ತು ಈಗ? ಹಾಗಿದ್ರೆ ಆನ್ಲೈನ್ ಆಫ್ಲೈನೇ ವಾಸಿ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಹೋಗ್ಬಿಟ್ಟು ನಿದ್ದೆ ಮಾಡ್ತಾ ಕುತ್ಕೊಂಡ್ಬಿಟ್ಟು ಆಫ್ಲೈನ್ ವಾಸಿ ಅಂತೇಳಿ ಅದು ಉಪಯೋಗ ಇಲ್ಲ. ಹೇಗಿರ್ಬೇಕಲ್ಲಿ? ಅಲ್ಲಿ ಆನ್ಲೈನ್ ಆಕ್ಟಿವ್ ಆಗಿರೋದು ಈಗಿಂತ ವಾಸಿ ಆಯ್ತು. ಗೊತ್ತಾಯ್ತಾ? ಇದಕ್ಕೆ ಉತ್ತರ ಇದೆ. ಯಾವಾಗಲೂ ಕೂಡ ಒಂದು ಸೈಡ್ ಕಾಣದ ಹೋದಾಗ ಗಮನ ಇಲ್ಲ ಆ ಕಡೆಗೆ. ಅದು ಆ ದೃಷ್ಟಿಯಿಂದ ಏನು ಎದುರು ಕೂತರಷ್ಟೇ ಏನು ಮಾಡಿದ್ರು. ದುರ್ಯೋಧನ ಎದುರು ಕೂತು ಎಲ್ಲರೂ ಎದುರು ಕೂತೇ ಕತ್ತಿದ್ರು. ದ್ರೋಣಾಚಾರ ಏನು ಉಪಯೋಗ ಆಯ್ತು ಅದರಿಂದ? ಕೃಷ್ಣ ಎದುರಿಗೇನೆ ಹಿಡಿತು, ಆಫ್ಲೈನೇ ಹಿಡಿದ್ದು, ಆನ್ಲೈನ್ ಕೃಷ್ಣ ಹಿಡಿದ್ದಲ್ಲ. ಇಬ್ಬರು ಆನ್ಲೈನ್ ಆಫ್ಲೈನ್ ಕೇಳಿದವ್ರೆ. ಆದ್ರೆ ಇದೊಂದು ಅಜ್ಞಾನ ಆಫ್ ಆಯ್ತು, ಅವ್ರಿಗೆ ಜ್ಞಾನ ಕಾರಣ ಎಂದು ಕೂಡ ಅವ್ರ ಯೋಗ್ಯತೆ ತಕ್ಕಂತೆ ಮುಂದಿನ ಪಾಯಿಂಟ್. ಅದಕ್ಕೆ ಹೇಳ್ತಾನೆ, ನನಗೆ ದೋಷ ಓದ್ ಬಂದಿದೆ, ಪರಿಹಾರ ಅದಕ್ಕೆ ಆಗ್ತಾ ಇಲ್ಲ. ಈ ಸ್ಥಿತಿ ಬರಬೇಕು. ಇನ್ನೊಬ್ಬರಲ್ಲಿ ಯಾವಾಗ ಕೆಡ್ತೇವೆ? ನಮ್ಮ ಕಡೆ ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ಏನು ಮಾಡ್ತಾರೆ? ಆಗ ಬೇರೆ ಕಡೆ ಯೋಚನೆ, ಮತ್ತೆ ಅವ್ರ ಕಡೆ ಆಗತ್ತಾ ಇನ್ನೊಂದು ಯೋಚನೆ ಮಾಡ್ತಾರೆ. ನಮಗಂತೂ ಆಗೋದಿಲ್ಲ, ಒಂದು ಆಕಾರ ಥರ ಇದು, ಯಾರ ಕೈಲಿ ಆಗೇ ಆಗತ್ತೆ ಆ ಯೋಚನೆ ಮಾಡ್ತಾರೆ. ಇದೆಲ್ಲ ಸ್ಟೆಪ್ಸ್ ಇದೆ. ಆದ್ದರಿಂದ ನಾನು ಕೇಳ್ತಾ ಇದ್ದೇನೆ, ನನಗೆ ಗೊಂದಲ ಇದೆ. ಮೊದಲು ಭಾರಿ ತಿಳ್ಕೊಂಡು ಮಾತಾಡಿದ್ದ,
ನಮ್ಮಂಥವ್ರಿಗೆ ಮಾಡೋದು ಅಂತ ಮಾತಾಡಿದ್ದು. ಈಗ ಕಡೆ ಆಗ್ಬಿಡ್ತು. ಈಗ ಧರ್ಮ ಸಮೂಢ ಚೇತರಾಗಿದ್ದೇನೆ, ನನಗೀಗ ಶ್ರೇಯಸ್ಸು ಬೇಕು. ಮತ್ತೆ ಮತ್ತೆ ಪದ ಉಪಯೋಗಿಸ್ತಾನೆ, ಶ್ರೇಯಸ್ಸು ನನಗೆ ಬೇಕು. ಅದು ಹೇಗೆ ಬರಬೇಕು? ನಿಶ್ಚಿತ ಶ್ರೇಯಸ್ಸು ಬೇಕು. ಮತ್ತೆ ನಿಶ್ಚಿತ ಶ್ರೇಯಸ್ಸಾಗಬೇಕು, ಮಾಡಿ ಒಳ್ಳೇದು ಆಗೇ ಆಗತ್ತೆ ಅಂತ ಹೇಳಬೇಕು ನೀವು. ಎರಡಕ್ಕೂ ಅನ್ವಯ, ಅಬ್ಜೆಕ್ಟಿವ್ ಹೌದು, ಅಡ್ವರ್ಬ್ ಹೌದು. ಗೊತ್ತಾಯ್ತು? ಅಡ್ವರ್ಬ್ ಯಾವಾಗ ಆಗುತ್ತೆ? ಕ್ರಿಯಾಪದಕ್ಕೆ ಸೇರಿದ್ರೆ ಅಡ್ವರ್ಬ್, ನಾಮಪದಕ್ಕೆ ಸೇರಿದ್ರೆ ಅಬ್ಜೆಕ್ಟಿವ್ ಆಗಿ ಎರಡೂ ಆಗುತ್ತೆ. ಅದರಿಂದ ಕ್ರಿಯಾ ವಿಶೇಷಣ ನಾವು ಎರಡೂ ಆಗೋ ಶಕ್ತಿ ಅದಕ್ಕಿದೆ. ಅದಕ್ಕೆ ಮಧ್ಯೆ ಹಾಕಿಬಿಟ್ಟಿದ್ದಾರೆ. ನಿಶ್ಚಿತಂ ಶ್ರೇಯ ನಿಶ್ಚಿತಂ ಬ್ರೂಹಿ. ನೋಡಿ, ಎರಡರ ಮಧ್ಯೆ ಇದೆ. ಅದಕ್ಕೇನಂತಾರೆ? ದೈಲಿ ದೀಪ ನ್ಯಾಯ. ಎಲ್ಲ ಕಡೆನೂ ಬೆಳಕು ಕೊಡೋದ್ರಿಂದ ನಿಶ್ಚಿತವಾದ ಶ್ರೇಯಸ್ಸ ನಿಶ್ಚಿತವಾಗಿ ನೀನು ಹೇಳಬೇಕು. ಮುಂದೆ ಮಾತು ಬರುತ್ತೆ ಈಗ, ತದೇಕಂ ವದ ನಿಶ್ಚಿತ್ಯ. ಗೊತ್ತಾಯ್ತಾ? ಅರ್ಜುನಿಗೆ ತದೇಕಂ ವದ ನಿಶ್ಚಿತ್ಯ, ನೀನು ನಿಶ್ಚಿತ ಮಾಡಿ ಒಂದನ್ನು ಹೇಳೋದಕ್ಕೆ ಕೇಳ್ತಾ. ಈ ಪದ ಬಹಳ ಮುಖ್ಯ ಇದೆ. ಅದಕ್ಕೆ ಜ್ಞಾನ ಹೇಗೆ ಬರಬೇಕು ಅಂದರೆ ಶೇಕಿ ನಾಲೆಡ್ಜ್ ಆಗಬಾರ್ದು. ನಾಲೆಡ್ಜ್ ಹೇಗಿರ್ಬೇಕು? ಗಟ್ಟಿಯಾಗಿ ಒಂದು ಡಿಸೈನ್ ಮಾಡಿ ಇನ್ನೊಂದಕ್ಕೆ ಹೋಗ್ಬೇಕಾಗಿದೆ. ಆ ಕೆಲಸ ಗಟ್ಟಿ ಮಾಡ್ಕೋಬೇಕು ಫಸ್ಟ್. ಅದನ್ನ ಇದು ಇಲ್ಲ ಅದು ಇಲ್ಲ ಅಂತ ಆಗಿಬಿಟ್ರೆ ಸಿಗುತ್ತೆ. ಎಷ್ಟೋ ಜನ ಯಾವುದಕ್ಕೆ ವರ್ಷದಾಗಿರ್ತಾರೆ ಪಾಪ, ಡಿಸೈನ್ ಮಾಡಿ ಎಷ್ಟಲ್ಲಿ ಇರ್ಕೋತಾರೆ, ಸೋತು ಬಿಡ್ತಾರೆ. ಅದು ಹೋಯ್ತು ಇದು ಹೋಯ್ತು ಹಾಗೆ ಮಾಡಿ ಬೇಕಾಷ್ಟಾರ ಇದ್ದಾರೆ ಅಂತ ಪಾಪ. ಎರಡೂ ಇಲ್ಲ, ಅತಂತ್ರ ಆಗಿಬಿಡ್ತಾರೆ. ದೊಡ್ಡ ದೊಡ್ಡ ಪೋಸ್ಟ್ ಡಿಸೈನ್ ಮಾಡಿ, ಸಣ್ಣ ಸಣ್ಣದಲ್ಲ, ಭಾರಿ ದೊಡ್ಡ ದೊಡ್ಡ ಪೋಸ್ಟ್ ಡಿಸೈನ್ ಮಾಡಿಬಿಟ್ಟಿರ್ತಾರೆ. ಯಾರೋ ಡಬ್ಬಿಸ್ಬಿಟ್ಟಿರ್ತಾರೆ ಪಾಪ, ಅವ್ರಿಗೆ ಕೆಲಸ ಕಳಿಸ್ಕೊಡಿಸ್ಬಿಡ್ತಾರೆ. ಅದಕ್ಕೆ ನಿಶ್ಚಿತ ಆಗಬೇಕು. ಇದಕ್ಕೆ ನಿಶ್ಚಿತವಾದ ಜ್ಞಾನ ಬರದೆ ಹೋದರೆ ಜ್ಞಾನಕ್ಕೆ ಅರ್ಥ ಇಲ್ಲ. ಶೇಕಿ ನಾಲೆಡ್ಜ್ ಆಗಬಾರ್ದು. ಒಂದು ಸಿಲ್ಲಿ ಒಂದು ದಿವಸ ಅಲ್ಲಿ ಹೋಗೋದು ಬರೋದು. ತುಂಬ ಜನಗಳಿಗೆ ಅಂಥವ್ರೆ 99% ಆಸ್ತಿಕರಲ್ಲಿ ಅಂಥವ್ರು ಜಾಸ್ತಿ ಇದ್ದಾರೆ. ನಾಸ್ತಿಕರಲ್ಲಿ ಹೇಗೋ, ಆಸ್ತಿಕರಲ್ಲೂ ಕೂಡ ಅವ್ರು ನಿಜವಾದ ಆಸ್ತಿಕರಲ್ಲ. ಅವರು ನಂಬಿಕೆ ನಿಶ್ಚಿತ ಜ್ಞಾನ ಇಲ್ಲ ಅವ್ರಿಗೆ. ಏನಾದರೂ ಅಲ್ಲಿ ಹೋಗೋದೇ ಇಲ್ಲ. ₹1,00,00,000 ಕೊಟ್ಟರೆ ಅದ್ರಿಗೆ ಬೇಡ, ನನಗೆ ಇದೇ ಬೇಕು, ನೀರು ಕೊಡದೆ ಹೋದ್ರು ಈ ದೀಕ್ಷೆ ಬರ್ತದೆ. ಅದಕ್ಕೆ ದಾಸರು ಹೇಳ್ತಾರೆ, ಅನ್ಯರಿಂದಲೇ ಫಲವಾಯಿತೆಂಬುದಕ್ಕಂತೆ ನಿನ್ನಿಂದ ಆಯಿತೆಂಬ ಕ್ಲೇಶ ಮೇಲಾಯಿತು. ಅನ್ಯರಿಂದ ಸುಖವಾಯಿತೆಂಬುದಕ್ಕಿಂತ ನಿನ್ನಿಂದ ಆಯಿತೆಂಬ ಕ್ಲೇಶ ಮೇಲಯ್ಯ. ಒಳ್ಳೆ ಪಾಯಿಂಟ್. ಅನ್ಯರಿಂದ ಅಂದ್ರೇನು? ಅಸಮರ್ಥರು. ಅವರಿಂದ ಎಷ್ಟಾದ್ರೂ ಏನು ಪ್ರಯೋಜನ? ನಿನ್ನಿಂದ ನನ್ನ ಕ್ಲೇಶ ಆದ್ರೂ ಒಳ್ಳೇದು, ಇನ್ನೊಂದು ಸುಖ ಆಗೋದು ಬೇಕಾಗಿ. ನಾವು ಮಕ್ಕಳಲ್ಲಿ ಸೈಕಾಲಜಿ ನೋಡ್ತೇವೆ. ಅಲ್ಲ, ಆದ್ರೂ ಸರಿ ಅಂತ ಅರ್ಥ. ಆದ್ರೂ ಐ ಆಮ್ ಪ್ರಿಪೇರ್ ಟು ಫೇಸ್ ದಟ್. ದುಃಖ ಆಗತ್ತೆ ಅಂತಲ್ಲ, ದುಃಖ ಆ ಕಾಲಕ್ಕೆ ನಾವು ಕ್ಲೇಶ ಅಂದ್ರೆ ಶ್ರಮ ಆಗತ್ತಾಗ. ಕಷ್ಟಪಟ್ಟು ಹೋದ್ರೆ ಶ್ರಮದ ಕೆಲಸ ಯಾವಾಗಲೂ ಕೂಡ. ಶ್ರಮ ಆದ್ರೂ ಪರವಾಗಿಲ್ಲ, ನನಗೇನು ಬೇಡ, ನಾನು ಫೇಲ್ ಆದ್ರೂ ಪರವಾಗಿಲ್ಲ, ಕಾಪಿ ಮಾಡೋದಿಲ್ಲ ಅಂತಾನಲ್ಲ ಹಾಗೆ. ಯಾಕೆ ಫೇಲ್ ಆದ್ರೂ ಕೂಡ ಮುಂದೆ ನಾನು ತಿಳ್ಕೊಳ್ಳೋ ಶೈಲಿ ಅದೇ ಅಭ್ಯಾಸ ಕೆಟ್ಟು ನಾಲೆಡ್ಜ್ ಬರೋದೇ ಇಲ್ಲ, ಪರ್ಪಸ್ಸೇ ಸರ್ವಾಗತ್ತೆ. ಅದಕ್ಕೆ ಎಂದೂ ಕೂಡ ಏನು ಮಾಡಿಕೊಡೋದು, ಇನ್ನರಿಂದ ಸುಖ ಆಗೋದು ನಮಗೆ ಬೇಕಿಲ್ಲ, ಕ್ಲೇಶ ಆಗೋದು ನಮಗೆ ಬೇಕಿಲ್ಲ ಅನ್ನೋ ಶ್ರದ್ಧೆ ಇದ್ರೆ ಮಾತ್ರ ಶಾಸ್ತ್ರ, ಇಲ್ಲ ಹೋದ್ರಿಲ್ಲ. ಮಕ್ಕಳ ಸೈಕಾಲಜಿ ನೋಡಿಬೇಕ. ಯಾವುದೋ ತಾಯಿ ಮಗು ಜೋಳ ಕಳಿಸಿರುತ್ತೆ, ತಾಯಿ ಹೊಡಿತಾ ಇರ್ತಾಳೆ, ಯಾರೋ ಬರ್ತಾನೆ, ಕೂಸು ನಮ್ಮ ಮನೆಗೆ ಹೋಗೋದಿಲ್ಲ. ಅದು ಇಲ್ಲೇ ಬಚ್ಕೊಂಡು ಇಲ್ಲೇ ಇರ್ತಾರೆ. ಹಾಗೆ ನಿಮ್ಮ ಮನೆಯವ್ರು ಏನು ಮಾಡ್ತಾರೆ? ಒಂದೇ ಸಾಕ್ಬೋದು, ಪರ್ಮನೆಂಟ್ ನೋಡ್ಕೊಡೋದು ಯಾರು ಇರ್ತಾರೆ. ಅಂದರೆ ಮಕ್ಕಳ ಸೈಕಾಲಜಿ ನೋಡ್ಬೇಕಲ್ಲಿ. ಎಷ್ಟು ಹೊಡೆದು ಏನೇ ಮಾಡಿದ್ರು ಕೂಡ ಇನ್ನೊಬ್ಬರ ಹತ್ರ ಹೋಗೋದಿಲ್ಲ, ಜೋರಾಗಿ ಅಳ್ತಾ ಅಲ್ಲೇ ಇರುತ್ತೆ. ಅಂದರೆ ಅದೇನು ತೋರಿಸ ಇಂಡೈರೆಕ್ಟ್ ಏನು ಗೊತ್ತಿದೆ, ಹಾಗೆ ತಿಳುವಳಿಕೆ ಏನಿಲ್ಲ, ಒಳಗೇನು ಹೇಳ್ತಾ ಇದೆ ಅದಕ್ಕೆ, ಇಲ್ಲಿರೋ ಭದ್ರತೆ ಬೇರೆ ಕಡೆ ಇಲ್ಲ ಅಂತ ಗೊತ್ತಿದೆ. ಅದಕ್ಕೆ ಇಷ್ಟು ದಿವಸ ಮಾಡಿದ್ದೆಲ್ಲ ಜ್ಞಾಪಕ ಇದೆ ಅದಕ್ಕೆ, ಗೊತ್ತಾಯ್ತಾ? ಈಗ ಹೊಡೆದಕ್ಕೆ ಒಂದು ಕಾರಣ ಇರಬೇಕು ಅಷ್ಟೇ ಹೊರತು ಬೇರೆ ಇಲ್ಲ. ಈ ರೀತಿ ಭಕ್ತ ಇರಬೇಕು. ತಾಯಿಯನ್ನು ಬಿಟ್ಟಿರ್ಲಾರೆ ಬೇರೆ ಕಡೆ ಹೋಗೋದಿಲ್ಲ ಅಂತ ಹಾಗೆ ಹೇಳ್ತಾನೆ. ಹಾಗೆ ಇವನೇನು ಮಾಡಬೇಕು? ದೇವರನ್ನು ಬಿಟ್ಟು ಹರಿದೇವ ಪರಹ ಹರಿದೇವ ಗುರುಹು ಹರಿದೇವ ಜಗತ್ ಪಿತೃಮಾತೃ ಗತಿ, ಈ ಭಾವನೆ ಇದ್ದವರಿಗೆ ಬಿಟ್ಟು ಹೋಗೋ ಮನಸ್ಸು ಬರೋದಿಲ್ಲ. ನಹಿ ಆಫೀಸ್ನಲ್ಲಿ ಬಾಯಿ ಬಂದ ಬೈತಾರೆ. ಯಾಕೆ ಬೈಸ್ಕೊಂಡ್ಬರ್ತಾರೆ? ಬೈತಾಗ್ತಾರೆ. ಎದುರು ಮಾತಾಡಿದ್ರೆ ಕೆಲಸ ಹೋಗೋದು ಗ್ಯಾರಂಟಿ ಆಗಿಬಿಡುತ್ತೆ. ಇಲ್ಲಿ ಬರೀ ಬೈತಾರೆ, ಇಲ್ಲಿ ಓಡಿಸೋಬಿಡ್ತಾರೆ ಅಂತ ಗೊತ್ತು. ಮನೆಯಲ್ಲಿ ಸಾಕಷ್ಟು ಬೈತಾರೆ. ಯಾಕೆ? ಅವ್ರು ಓಡಿಸೋದಿಲ್ಲ ಅಂತ ಗೊತ್ತು. ನಹಿ ಪ್ರಪಶ್ಯಾಮಿ ನಿಶ್ಚಿತಮ್ಮನ ಪದ ಬಹಳ ಮುಖ್ಯ. ಅದೇ ರೀತಿಯೇ ಬ್ರೂಹಿ, ನಿನ್ಗೆ ಯಾಕೆ ಹೇಳಬೇಕು? ನಾನು ಏನು ಕನ್ಸರ್ನ್ ಅಲ್ಲ ಅಂದರೆ ಶಿಷ್ಯ ಸ್ನೇಹಂ, ನಾನಿನ್ನ ಶಿಷ್ಯ, ಇದು ಡಿಮ್ಯಾಂಡಿಂಗ್. ನಮ್ಮ ಸ್ಟೂಡೆಂಟ್ ಹೇಳ್ಕೊಡಿ ಅಂತ ಹೇಳೋದು. ಬೇರೆ ಕ್ಲಾಸ್ಟವ್ರು ಬಂದಾಗ ಏನು ನೀನು ಹೇಳ್ಬೇಕಾಗಿದೋ ಅಂತ ಹೇಳ್ತಾನೆ. ತಂದೆ ಕ್ಲಾಸ್ಗಳು ಬಂದಾಗ ಜವಾಬ್ದಾರಿ ಬರುತ್ತೆ. ನಾನಿನ್ನ ಶಿಷ್ಯ, ಶಾಧಿಮಾಂ ತ್ವಾಂ ಪ್ರಪನ್ನಂ, ಬರೀ ಕ್ಯಾಜುವಲ್ ಶಿಷ್ಯ ಅಲ್ಲ. ಎಂಥ ಶಿಷ್ಯ? ಪ್ರಪನ್ನ, ಸರ್ವಾತ್ಮನ ನಂಬಿದ ಶಿಷ್ಯನ. ಆದ್ದರಿಂದ ಹೇಳ್ಕೊಡ್ರಿ. ಅರ್ಜುನ ನೀನು ನಾನು ಗುರು ಅಂತ ಕರೆಯೋದಿಲ್ಲ, ನಾನು ಶಿಷ್ಯ ಅಂತ ಕರೀತಾರೆ. ಎಷ್ಟು ಸ್ವಾರಸ್ಯ ಗೊತ್ತಾ? ಗುರು ಅಂತ ಯಾಕೆ ಕರಿಬಾರ್ದು? ನೀನು ನನ್ನ ಗುರು, ನನ್ನ ಶಿಷ್ಯ ಅಂತ ಕರೆಯೋದಿಲ್ಲ. ಈಗ ಶಿಷ್ಯ ಅಂತ ಹೇಳ್ಕೊಳ್ಳೋ ಹಕ್ಕು ನನಗಿದೆ. ಗುರು ಅಂತ ನೀನು ಒಪ್ಕೊಂಡಾಗ ಮಾತ್ರ. ಅಪ್ಲಿಕೆಂಟ್ ಬೇರೆ, ಸ್ಟೂಡೆಂಟ್ ಬೇರೆ. ಅಪ್ಲಿಕೆಂಟ್ ಅಂದ್ರೆ ಏನು? ಅಪ್ಲಿಕೆಂಟ್ ಹಾಕಿದ್ದಾನಷ್ಟೇ. ಸ್ಟೂಡೆಂಟ್ ಆಗೋದು ಯಾವಾಗ? ಅವನು ಸೆಲೆಕ್ಷನ್ ಆದರೆ, ಇಲ್ಲದೋ ಸ್ಟೂಡೆಂಟ್ ಆಗೋದಿಲ್ಲ.
ಅದಕ್ಕೆ ದೇವ್ರ ಹತ್ರ ಎಂದು ಏನು ಮಾಡಾಗಿಲ್ಲ. ನಾವು ಭಕ್ತ ಅಂತ ಹೇಳ್ಕೊಳ್ಳೋ ಹಕ್ಕ ನಮಗಿಲ್ಲ. ನಾವು ಅನ್ಕೋತಿದ್ವಿ ಅಷ್ಟೇ ಹೊರತು ಆ್ಯಕ್ಚುಲಿ ಏನಲ್ಲ, ಅದು ಭಕ್ತನ ಆಗಬೇಕು ಅಂತ ಅಪೇಕ್ಷೆನೇ ಹೊರತು ಭಕ್ತ ಸೆಲೆಕ್ಟೆಡ್ ಭಕ್ತರಲ್ಲ. ಸೆಲೆಕ್ಟೆಡ್ ಭಕ್ತರು ಯಾರು? ಅಪ್ರೋಚ್ ಜ್ಞಾನಿಗಳಾದರು. ಅಲ್ಲಿವರೆಗೂ ಸೆಲೆಕ್ಷನ್ ಆಗಿಲ್ಲ ಅಂತ, ಅಲ್ಲಿವರೆಗೂ ಅಪ್ಲಿಕೆಂಟ್ಸ್ ಅಷ್ಟೇ. ಅಪ್ರೋಚ್ ಜ್ಞಾನ ಬಂದ್ಮೇಲೆ ಮಾತ್ರ ಫಸ್ಟ್ ರ್ಯಾಂಕೇ ಇರ್ಬೋದು ಇವನು. ಕೆಲಸ ಇದೆ, ಫಸ್ಟ್ ರ್ಯಾಂಕ್ ಬಂದು ಕೆಲಸ ಕೊಡಿದ್ರೆ ಕೆಲಸ ಅಲ್ಲ. ಯಾಕೆ ಹೇಳಿ? ಯಾಕೆ ಕೊಡಿದ್ರೆ ಫಸ್ಟ್ ರ್ಯಾಂಕ್ ಬಂದವ್ರಿಗೆ ಎಷ್ಟೋ ಕಡೆ ಬಿಟ್ಟು ಒಳ್ಳೆ ಕೆಲಸ ಸಿಗುತ್ತೆ, ಹೋಗ್ಬಿಡ್ತೀಯ ನೀನು. ಮತ್ತೆ ಕಾಲ್ ಫಾರ್ ಮಾಡಿ ಮತ್ತೆ ಪಂಜಿತಾಗುತ್ತೆ ನನಗೆ ಅಂತೇಳಿ ಮಾಡೋದಿಲ್ಲ. ಅಂದರೆ ಅದಕ್ಕೂ ಏನು ಮಾಡ್ಬೇಕು, ಹಾಗೆ ಒಳ್ಳೆ ಕೆಲಸ ಬರಬಾರ್ದು ಅಂತ ಅರ್ಥ ಅಲ್ಲ. ಅದಕ್ಕೆ ಹೆಚ್ಚು ಓದಬಾರ್ದು ತಾತ್ಪರ್ಯ ಅಲ್ಲ. ಅದು ಸಿಗೋದು ಗ್ಯಾರಂಟಿ ಅಂತ ತಾತ್ಪರ್ಯ. ಆದರೂ ಕೂಡ ಕನ್ಫರ್ಮ್ ಆಗೋದು ಮಾತ್ರ ಕೆಲಸ ಸಿಕ್ಕ ಮೇಲೆ ಹೊರತು ಬೇರೆ ಅಲ್ಲ. ಆದಷ್ಟು ಎಷ್ಟು ಫೈನಲ್ ಸೋಲಿಲ್ಲ ಇದು ಬೈ ಬರ್ಸ್ಕೊಂಡು ಹೋಗ್ಬಿಟ್ರು ಪಾಪ. ಗ್ಯಾರಂಟಿ ಗೆಲ್ತೀವಿ ಅಂತೇಳಿ ಗ್ಯಾರಂಟಿ ಸೋಲಾಗಾಯ್ತು. ಯಾವ ಸ್ಟೇಜಲ್ಲಿ ಏನಾಗ್ಬೋದು, ಕೊನೆಯ ಒಂದು ಇದ್ರಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಯಾವ ಕಾಲಕ್ಕೂ ನಾವು ಅಶ್ಯೂರ್ಡ್, ಅದೇ ಒಂದು ಭಾರಸೆ ಬರುತ್ತೆ. ಯುದ್ಧ ಗೆಲ್ತೀವೋ ಸೋಲ್ತೀವೋ ಅಂತ ಹೇಳ್ತಾರಲ್ಲ, ರಾಮಾಯಣದಲ್ಲಿ ಬರುತ್ತೆ. ಯುದ್ಧ ಸಿದ್ಧಿರ್ಹಿ ಚಂಚಲ. ಯುದ್ಧದ ಸಿದ್ಧಿ ಫಲ ಯಾವಾಗಲೂ ಡೆಫಿನೆಟ್ ಹೇಳಕ್ಕೆ ಬರೋದಿಲ್ಲ ಅಂತ. ಎಷ್ಟು ವೀಕ್ ಟೀಮ್ ಎಷ್ಟೋ ಸರ್ತಿ ಗೆದ್ದಿವೆ ಗೊತ್ತಾ. ವೀಕ್ ಟೀಮ್ ಗೆದ್ದು ಬಿಟ್ಟು ನಂಬರ್ 1 ಟೀಮ್ ಸೋತ್ಬಿಟ್ಟಿವಿ. ವೀಕೆಸ್ಟ್ ಟೀಮ್ ಗೆದ್ದಿತ್ತು. ಯಾಕೆ ತಗೊಂಡಿದ್ದೆ ಹೇಳ್ತಾರಲ್ಲ, ಆಮೆ ಮುಟ್ಟಿದೆ ಮೊಲ ಇಲ್ಲೇ ಕುದಿತ ಆ ಥರ. ಯಾಕೆ ದುರಹಂಕಾರದಿಂದ ಏನು ಮಾಡ್ತದ, ತುಂಬ ಲೈಟಾಗಿ ತಗೊಳ್ಳೋದು ಮಾಡಿ ಸೋತ್ ಬಿಡ್ತಾ. ಅದಕ್ಕಾಗಿಯೇ ಅದು ಮುಖ್ಯ ಅಲ್ಲ. ನನಗೆ ಏನು ಮಾಡಬೇಕು ಈಗ, ಈ ರೀತಿ ಹೇಳಲೇಬೇಕು. ನಾನು ಶಿಷ್ಯನಾಗಿದ್ದೇನೆ. ಎಷ್ಟು ಒಂದೊಂದು ಪದದಲ್ಲಿ ಎಷ್ಟು ಸ್ವಾರಸ್ಯ ಇದೆ ಗೊತ್ತಾ. ಅದು ಎಲ್ಲ ಓದಿ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದು ಆ ಶಾಸ್ತ್ರ ಈ ಶಾಸ್ತ್ರ ಓದಿ ಆಕ್ಯುರೇಸಿ ನೋಡ್ಬೇಕು. ಈ ನನ್ನ ಗುರು ಯಾವಾಗ ಹೇಳ್ಬೇಕಾದ್ರೆ ಅದು ಕೃಷ್ಣ ಡಿಕ್ಲೇರ್ ಮಾಡ್ತಾನೆ, ಭಕ್ತೋಸಿವೆ ಸಖಾಚೇತಿ. ಅವಾಗ ಧೈರ್ಯ ಭಕ್ತೋಸಿ, ಯೋಚನೆ ಮಾಡಬೇಡ. ಅಲ್ಲಿವರೆಗೂ ಇಲ್ಲ. ಅರ್ಜುನ ಇಷ್ಟೆಲ್ಲ ಆಗಿದ್ರು ಕೂಡ ಏನಿದೆ, ಈಗ ಮತ್ತೆ ತಿರೋಧಾನದಿಂದಾಗಿ ಆತಂಕ ಕಾಡ್ತಾ ಇದೆ. ನಾನು ನಿನ್ನ ಶಿಷ್ಯ, ಆದ್ದರಿಂದ ನೀನು ಗುರು ಅಷ್ಟೇ ಹೊರತು ನೀನು ಗುರು ಅಂತ ಕನ್ಫರ್ಮ್ ಆಗಿದ್ದಲ್ಲ. ನಾ ಮಾಡಬೇಕು. ತ್ವಾಂ ಪ್ರಪನ್ನ, ಜೊತೆಗೆ ಶಿಷ್ಯನಾಗಿದ್ದೇನೆ, ಪ್ರಪನ್ನನಾದ ಶಿಷ್ಯನಾಗಿದ್ದೇನೆ. ಅದೇ ಶಾಸನ ಮಾಡೋದು. ನಾನು ಶಾಸನ ಮಾಡೋದು ಎಲ್ಲರತ್ರ ತಿಳಿಸು, ಹೇಳಿ ಮಾಡಿ, ಹೀಗೆ ಮಾಡು ಅಂತ ಹೇಳ್ಬಿಡು ಅಷ್ಟೇ. ನೀನು ಚಾಯ್ಸೇ ಕೊಡಬೇಡ. ಮುದ್ದಂದು ಕಡೆಗೆ ಹೇಳ್ತೇನೆ, ಮಾಡೋದ್ರೆ ಮಾಡ್ತೇನೆ ಅಷ್ಟೇ. ಆ ಸ್ಥಿತಿ ಬರ್ತದೆ ಅಷ್ಟು ಹೇಳಿದ್ದಾರೆ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ, ಶ್ರೋತೃ ಈ ಮಟ್ಟ ತಲುಪಬೇಕು. ಶ್ರೋತೃ ಗೀತಾ ಅರ್ಥ ಮಾಡ್ಕೋಬೇಕು. ಈ ಲೆವೆಲಲ್ಲಿದ್ರೆ ಏನಾಗುತ್ತೆ ಆತನಿಗೆ ಅರ್ಥ ಆಗುತ್ತೆ, ಇಲ್ಲದವ್ರು ಅರ್ಥ ಆಗುತ್ತೆ. ಕೆಳ ನಿಂತ್ಕೊಂಡು ನೋಡೋದು ಹೇಗಿರುತ್ತೆ, ಮೆಟ್ಲಕ್ಕೆ ಬರೋದು ಹೇಗಿರುತ್ತೆ, ಆ ಸ್ಟೇಜ್ ರೀಚ್ ಆಗ್ಬೇಕು. ಹೇಳಿದ್ನಲ್ಲ, PG ಕ್ಲಾಸಿಗೆ ಬರ್ಬೇಕಾದ್ರೆ ಅವರು ಅಂಡರ್ ಗ್ರಾಜುಯೇಟ್ ಮುಗಿಸಿರ್ಬೇಕು. ಇಲ್ಲದ್ರೆ ಅರ್ಥ ಆಗೋದು ಅಡ್ಮಿಷನ್ನೇ ಕೊಡೋದಿಲ್ಲ. ಈ ರೀಚ್ ಆಗದೇ ಯಾರು ಓದ್ತಾರೆ ಅವರಿಗೆ ಭಗವದ್ಗೀತೆ ನಿಜವಾದ ಅರ್ಥ ಆಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ನಹಿ ಪ್ರಪಶ್ಯಾಮಿ, ಅದಕ್ಕೆ ಇನ್ನೊಂದು ಅರ್ಥ ಮಾಡ್ಬೋದು. ನಹಿ ಹೇ ಪ್ರಪಶ್ಯಾಮಿ, ದೇವರಿಗೆ ಅಂತ ಹೆಸರು. ಅಕಯ ಪ್ರವಿ ಸಂಭವ ಅಂತ ಇರೋದು. ಹೇ ಪ್ರ ಅಂದ್ರೆ ಪ್ರಕೃಷ್ಟ, ಸರ್ವಶ್ರೇಷ್ಠ ಅಂತ. ನೀನು ಕೇಳ್ತಾ ಇದ್ದೇನೆ, ಹೇಳು ನನಗೆ. ಮಮಾಪನುದ್ಯಾತ್ ಯಶೋಕಂ ಉಚ್ಛೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮೌ ಅಸಪತ್ನಂ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚ ಆಧಿಪತ್ಯ. ಇದನ್ನು ಎರಡೂ ಬೇಕಿಲ್ಲ. ಸಂಜಯ ಉವಾಚ, ಇದು ಅಥ ಶಬ್ದ. ಇದಿಷ್ಟು ಕೂಡ ಅಥ ಶಬ್ದಕ್ಕೆ ಅರ್ಥ ಇದೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ಶಮದವಾದಿ ಸಂಪತ್ತಿ ಇದೆ. ಶಮ ಅಂದ್ರೆ ಪೂರ್ತಿ ನಿಷ್ಠೆ ಇದೆ. ಬೇರೆ ಕಡೆ ಪೂರ್ತಿ ದಮ, ಹೋಗಬಾರ್ದು, ವೈರಾಗ್ಯ ಇದೆ. ಆ ಸ್ಥಿತಿಯಲ್ಲಿ ಅವನು ಬ್ರಹ್ಮಮೀಮಾಂಸ ಓದಿದ್ರೆ ಅರ್ಥ ಆಗುತ್ತೆ, ಹೊರತು ಇಲ್ಲ ಹೋದ್ರೆ ಅರ್ಥ ಆಗೋದಿಲ್ಲ. ಏವ ಮುಕ್ತ ಹೃಹೀಕೇಶಂ ಗುಡಾಕೇಶ ಪರಂತಪಃ. ಯಾರೋ ಬಸ್ ಬಿಡ್ಲಕ್ಕೆ ಹೋಗಿರ್ತಾನೆ, ಮತ್ತು ಫುಲ್ ಇದೆ, ಇದೆ ಲಾಸ್ಟ್ ಬಸ್ ಇದೆ ಅಂತ ಬರುತ್ತೆ, ತಕ್ಷಣ ಓಡಿ ಬರ್ತಾನೆ. ಸೀಟ್ ಇಲ್ಲ, ಹುಡುಕೊಂಡು ನೇಮ ಒಳಗೆ ಸೇರ್ಕೊಂಡ್ಬಿಡ್ತಾನೆ. ಅದಕ್ಕೆ ಗೊತ್ತಾಯ್ತು ಅದು ಹೋಗ್ಲೇಬೇಕು, ಅದು ಬೇರೆ ಇಲ್ಲೇ ಇಲ್ಲ. ಇನ್ನೊಂದಿದ್ರೆ ಅದು ಇನ್ನೊಂದು ಬರ್ತಾ ಇದೆ, ಹೋಗ್ತೀನಿ ಅಂತ ಹೇಳ್ತಾ. ಯಾಕಂದ್ರೆ ಎಷ್ಟು ನಮಗೆ ಅನಿವಾರ್ಯ ಅನ್ನೋ ಭಾವನೆ ಬರಬೇಕು. ತೊರೆದು ಜೀವಿಸಬಹುದೇ ಹರಿಣಿನ ಚರಣಗಳು. ಆ ಒಂದು ಇಂಟೆನ್ಸಿಟಿ ಬಂದಾಗ ಮಾತ್ರನೇ ದೇವ್ರು ನಮಗೆ ಕಾಣೋದು, ಹೇಳಿಸೋದು ಎಲ್ಲ ಆಗ್ಲೇನೆ. ಅಸಪತ್ ಪ್ರಹ್ಲಾದಂತ ಹಾಗೆ ಇನ್ನೊಂದು ಕೊಂದು ಬಿಡ್ತೇನೆ ಅಂತ ಹೇಳ್ಬೇಕು. ಹೇಳ್ತಿ ಈಗ ಹೇಳ್ತೀವಿ ಕೊಂದು ಬಿಡ್ತೇನೆ, ರೆಡಿ, ನಾನು ಕೊಲ್ಲಕ್ಕೆ ರೆಡಿ ಇದ್ದಾನೆ ದೇವರು. ಈ ಸ್ಥಿತಿ ಬಂದಾಗೆಲ್ಲ ದರ್ಶನ ಕೊಟ್ಟಿರ್ತೀವಿ. ಎಲ್ಲ ಆ ಪಿಚ್ಗೆ ಹೋಗ್ಬಿಡು. ಸಂಜಯ ಉವಾಚ, ಇಷ್ಟಾದ್ಮೇಲೆ ಏನಾಯ್ತು ಅಂದ್ರೆ ಕಾಣಿಸ್ತಾ ಇದೆ ಅಂತಾರೆ. ಏವ ಮುಕ್ತ ಹೃಷೀಕೇಶಂ ಗುಡಾಕೇಶ ಪರಂತಪಃ ನಯೋತ್ಸೈತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವ. ಏವಂ ಮುಕ್ತ್ವಾ ಹೃಷೀಕೇಶಂ ಗುಡಾಕೇಶ ಪರಂತಪಃ. ಹೀಗೆ ಗುಡಾಕೇಶ ಪರಂತಪಃ, ಗುಡಾಕೇಶನಾದ ಪರಂತಪನಾದ ಅರ್ಜುನ ಹೃಷೀಕೇಶಂ ಏವಂ ಮುಕ್ತ, ಹೃಷೀಕೇಶನಾದ ಕೃಷ್ಣನಿಗೆ ಹೇಳಿದ. ಅಲ್ಲಿ ಸ್ವಾರಸ್ಯ ನೋಡಿ, ನನಗೆ ಯಚ್ಚೋಷಣಂ ಇಂದ್ರಿಯಾಣಂ ಅಂತ ಹೇಳಿದ. ಹೃಷಿಕೇಶ ಅಂದ್ರೆ ಇಂದ್ರಿಯೇಶ ಅಂತ ಅರ್ಥ.
ಗೊತ್ತಾಯ್ತು, ಏನು ಪ್ರಾಬ್ಲಮ್ ಇದೆ ನೀನೇ ಕನ್ಸರ್ನ್. ಯೋಂತಃ ಪ್ರವಿಶ್ಯ ಮಮವಾಚೆ ಮಿಮಾಂ ಪ್ರಸೂತ್ವಾಮಾದ್ರಿಂದ ಇಂದ್ರಿಯಗಳ ಉಚ್ಛೋಷಣಕ್ಕೂ ಋಷಿಕೇಶ ಅಂತ ಕರೆಯೋದಕ್ಕೂ ಎಷ್ಟು ನೇರ ಸಂಬಂಧ ಇದೆ ನೋಡ್ಬೇಕು. ಗೊತ್ತಾಯ್ತಾ? ಏವ ಗೋವಿಂದ ಗೋವಿಂದಂ ತ್ವಾ ತೂಷ್ಣೀಂ ಬಭೂವಃ ತಮುವಾಚ ಋಷಿಕೇಶ. ದೂರ ಬಸ್ನಲ್ಲಿ ನಿಲ್ಬೇಕಾಗಿರುತ್ತೆ, ಹೆಸರು ಕರೆಯೋದು, ಡ್ರೈವರ್ ಬಸ್ ನಿಲ್ಲಿಸಿ ಅಂತ. ಗೊತ್ತಾಯ್ತಾ? ಅಷ್ಟು ಜನ ಕೇಳಿ ಉಪಯೋಗ ಇಲ್ಲ. ಡ್ರೈವರ್ನ ಕರೆಕ್ಟ್ ಯಾರಿಗೆ ರೀಚ್ ಆಗುತ್ತೆ? ಇದೇನಂದ್ರೆ ಅವನ ಹೆಸರು ರೀಚ್ ಆಗಲ್ಲ. ಹೆಸರು ಬೇರೆ ಇರ್ಬೋದು, ಬೇರೆ ಯಾರು ಕೂಡ. ಡ್ರೈವರ್ ಒಬ್ಬನೇ ಆದ್ದರಿಂದ ಅವನೇ ರೀಚ್ ಆಗುತ್ತೆ. ಅದು ಕರಿಬೇಕಾದ್ರೆ ಋಷಿಕೇಶ ಅಂತ ಕರೆದಿದ್ದು ತುಂಬ ರೆಲೆವೆಂಟ್ ಆದ ಪದ ಅದು. ಮತ್ತೆ ಗುಡಾಕೇಶ ಅಂತ ಕಾರಣಕ್ಕೆ ಹೈಲಿ ಅಲ್ಲಲ್ತಿದ್ದ, ನಿದ್ದೆ ಗೆದ್ದುಬಿಟ್ಟೆ, ಅಟೆಂಟಿವ್ ಆಗಿ ಕೇಳ್ತಿದ್ದಾನೆ ಅಂತ ಅರ್ಥ. ಗೊತ್ತಾಯ್ತಾ? ಅಟೆಂಟಿವ್ ಆಗಿ ಹೇಳ್ತಾ ಇದ್ದಾನೆ, ಅಟೆಂಟಿವ್ ಆಗಿ ಕೇಳ್ತಿದ್ದಾನೆ. ಆದರೆ ಒಂದು ಮಿಸ್ ಆದರೂ ಜ್ಞಾನ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಉಪನಿಷತ್ತಿನಲ್ಲಿ, ಅಗ್ನಿ ಮಥನ ಮಾಡ್ಬೇಕೀಗ. 2 ಅರಣ್ಯಗಳು ಬೇಕು ಅದಕ್ಕೆ, 2 ಅರಣ್ಯಗಳು ಬೇಕು, ಅವು ಬರುತ್ತೆ. ಒಂದೇ ಅರಣ್ಯದಿಂದ ಬರೋದಿಲ್ಲ. ಅದಕ್ಕೆ ಗುರು ಒಬ್ಬ ಅರಣಿ, ಶಿಷ್ಯ ಒಬ್ಬ ಅರಣಿ. ಉಜ್ಜೋದಂದ್ರೆ ಪ್ರಶ್ನೋತ್ತರ, ಪೂರ್ವ ಪಕ್ಷ ಉತ್ತರ. ಅದಕ್ಕೇನಂತಾರೆ? ಮಥನ. ಅದಕ್ಕೆ ಮಥನ ಅಂತ ಕರೆಯೋದು. ಅವು ಹುಟ್ಟೋದು ಯಾವುದು? ಅಗ್ನಿ. ಇಲ್ಲಿ ಹುಟ್ಟೋದು ಯಾವುದು? ಜ್ಞಾನಾಗ್ನಿ. ಇದೆಲ್ಲ ನೋಡಿದ್ರೆ ಬಂದು ಕಂಪೇರ್ ಮಾಡ್ತಾರೆ. ಗುರು ಶಿಷ್ಯರ ಸ್ಥಾನ ಅಂಬೋದಾಗಿ ಸಹನಾ ಭವತು ಸಹನವು ಪುನಕ್ತು. ಅದು ಊಟದ ಮಂತ್ರ ಆಗಿಬಿಟ್ಟಿದೆ ಅಷ್ಟೇ. ಅದು ಊಟ ಹೇಳೋದು. ಸಹನವು ಆವತ್ತು ನಮ್ಮಿಬ್ಬರನ್ನು ಒಟ್ಟಿಗೆ ಪಾಲಿಸಲಿ, ಇಬ್ಬರು ಒಟ್ಟಿಗೆ ಹೇಳೋದು. ಸಹನವು ಭುನಕ್ತು. ಭುನಕ್ತು ಅಂಬೋದ ಊಟ ಬಳಸಲಿ ಅಂತಲ್ಲ, ಭುಜಿ ಅಭ್ಯವಹಾರ ಅಂದರೆ ನಮ್ಮನಿಗೆ ರಕ್ಷಣೆ ಮಾಡಿ, ಪಾಲನಯೋಹೋ, ಇಬ್ಬರನ್ನು ಒಟ್ಟಿಗೆ ರಕ್ಷಣೆ ಮಾಡಲಿ. ಆ ಭಾಗ ಎಲ್ಲ ಒಟ್ಟಿಗೆ ಇದೆ. ಅವಾಪ್ಯ ಭೂಮ ಏವ ಮುಕ್ತ ಶ್ರೀಕೇಶಂ ಗುಡಾಕೇಶ ಪರಂತಪಃ ನಯೋಚೇತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಭೂವ. ಹ ಹೇಳಿದ್ರು. ಹ, ಏನು ಆಶ್ಚರ್ಯ! ಯಾರೋ ಸುಮ್ಮನೆ ಕೂತ್ರಲ್ಲ, ಯಾರೋ ಅರ್ಜುನ. ಹ ತೂಷ್ಣೀಂ ಬಭೂವ, ಸುಮ್ಮನೆ ಕೂತು ಬಿಡ್ತಾರೆ. ಯಾರೋ ಸುಮ್ಮನೆ ಕೂತ್ರೆ, ಇಲ್ಲಿ ಕೂತ್ರು ಅಷ್ಟೇ, ಅಲ್ಲಿ ಕೂತ್ರು ಅಷ್ಟೇ ಕೂತಿದ್ದಾನೆ ಬಿಡೋ ಅಂತ ಹೇಳಿ. ಯಾರಿಗೆಲ್ಲನು ಅದಕ್ಕೆ ಹ ಅನ್ನೋ ಪದ ಆಶ್ಚರ್ಯ ತೋರಿಸ್ತಾ ಇದೆ. ನೋಡಿದಿರ ಅಜ್ಞಾನ ಬಂದು ಏನೇನು ಆಗ್ಬೋದು ಅನ್ನೋದಕ್ಕೆ ದೃಷ್ಟಾಂತ. ಬಭೂವಃ ತಮೋ. ಇನ್ನೊಂದು ಅರ್ಥ ಅದಕ್ಕೆ. ಪ್ರಶ್ನೆ ಕೇಳಿದ ಮೇಲೆ ಏನು ಮಾಡ್ಬೇಕು? ಆಮೇಲೆ ಸುಮ್ಮನೆ ಕೂಡ್ಬೇಕು. ಇನ್ನೂ ಮಾತಾಡ್ತಾರೆ ಇದ್ರೆ ಉತ್ತರ ಸಿಗೋದಿಲ್ಲ. ಸ್ಟಾಪ್ ಆದ ಕೆಳಗೆ ತಯಾರಾದ ಅಂತ. ಹಾಗೆ ಸುಮ್ಮನೆ ಕೂತ್ಕೊಂಡು ಹೇಳ್ತಾ ಕೂತ್ಕೊಂಡ್ರೆ ಅರ್ಥ ಏನು? ಪ್ರಶ್ನೆ ಕೇಳಿ ಸುಮ್ಮನೆ ಕೂತಾಗ ಏನು ಮಾಡ್ತಾರೆ? ನಾನು ಕೇಳಿದ್ದಾಯ್ತು, ಉತ್ತರ ನೀವು ಕೊಡಬೇಕು ಅಂತ. ಅದು ಸುಮ್ಮನೆ ಇಲ್ಲೆಲ್ಲ ಕೂತವ್ರು ಹೇಳಿದ್ರೆ ಕೃಷ್ಣ ತಪ್ಪಡ್ದಾಗತ್ತೆ. ಸುಮ್ಮನೆ ಕೂತ್ರೆ ಯಾಕೆ ಹೇಳೋದು? ನಮಗೂ ಹೇಳಾಗ ಸುಮ್ಮನೆ ಕೂತಿದ್ದೇವಲ್ಲ ಅಂತ ಹೇಳೋದು. ಪ್ರಶ್ನೆ ಕೇಳಿ ಸುಮ್ಮನೆ ಕೂತ ಮೇಲೆ ಉತ್ತರ ರೆಡಿ ಇದ್ದೇವೆ ಅಂತ. ನಯೋತ್ಸೆ ಇತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಭೂವಃ. ಗೋವಿಂದಂ ಮುಕ್ತ್ವಾ, ಗೋವಿಂದ. ಸಕಲ ಶಾಸ್ತ್ರಗಳು ನಮಗೆ ತಿಳಿಬೇಕು, ಸಕಲ ಶಾಸ್ತ್ರ ತಿಳಿದವ್ರು ಹೇಳಬೇಕು. ಸಕಲ ಶಾಸ್ತ್ರ ಪ್ರತಿಪಾದ್ಯನೇ ಕೂತಿದ್ದಾರೆ. ಅದಕ್ಕೆ ಗೋವಿಂದನ ಹತ್ರ ಕೇಳಿ. ಶಾಸ್ತ್ರ ಹೇಳೋನು ಪ್ರತಿಪಾದ್ಯನಾದವನು ಯಾರು ಬೆಸ್ಟ್? ಅದರಲ್ಲಿ ಈಗ ಪ್ರತಿಪಾದ್ಯನೇ ಬೆಸ್ಟ್. ಆದ್ದರಿಂದ ಆತರ ಮುಂದೆ ಕೂತ್ಕೊಂಡು ಕೇಳ್ತಾನೆ. ನಯೋತ್ಸೆ ಇತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಭೂವ. ಹ ತಮುವಾಚ ಹೃಷೀಕೇಶ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ತಮ್ ಉವಾಚ ಹೃಷೀಕೇಶ ಪ್ರಹಸನ್ ಇವ ಭಾರತ ಸೇನಯೋಃ ಉಭಯೋಃ ಮಧ್ಯೆ ವಿಷೀದಂತಂ ಇದಂ ವಚಃ. ತಮ್ ಉವಾಚ ಹೃಷೀಕೇಶ. ತಕ್ಷಣ ಕೃಷ್ಣ ಏನ್ ಮಾಡ್ತಾನೆ? ಅವನೊಂದು ಕುರಿತು ಹೇಳ್ತಾನೆ. ಪ್ರಹಸನ್ನಿವ ಭಾರತ. ಪ್ರಹಸನ್, ಪ್ರಹಸನ್ ಆ ಪದಕ್ಕೆ ಸ್ವಾರಸ್ಯ. ಹಸನ್ ಪ್ರಹಸನ್, ನಗನಗ್ತಾ ಮಾತಾಡ್ತಾ ಇದ್ದ. ಅದ್ರ ಅರ್ಥ ಏನದಕ್ಕೆ? ಕೃಷ್ಣ ಋಷಿಕೇಶ ಏನ್ ಬೇಕಾದ್ರೂ ಮಾಡಬಲ್ಲ, ಅದಕ್ಕೆ ನಗು ಬಂತು. ಇಲ್ದವ್ರು ಏನ್ ಮಾಡ್ತಿದ್ದ? ಒಳ್ಳೆ ಪರ ಇಬ್ಬರು ಕಟ್ಕೊಂಡು ನಾನಿದ್ದಕ್ಕೆ ಬಂದ್ಬಿಡ್ತಾರೆ ಅಂತೇಳಿ ಬಹಳ ಬೇಜಾರಾಗ್ತದೆ. ಏನೂ ಇಲ್ಲ. ಅದು ಅನೇಕ ಅರ್ಥ ಪ್ರಹಸನ್ನಿಗೆ. ಗೊತ್ತಿಲ್ಲ ಕೇಳ್ತಾನೆ, ನಾನು ಹೇಳ್ತೀನಿ ಅರ್ಥ ಆಗತ್ತೆ. ಇವನಿಗೆ ನಾನೇನು ಮಾಡ್ತೀನಿ ತಿಳ್ಕೊಂಡ್ಬಿಟ್ಟಿದ್ದಾನೆ, ಅವನು ಏನು ಮಾಡೇ ಎಂದು ಗೊತ್ತಿಲ್ಲ ಆತನಿಗೆ. ಅನೇಕ ಅರ್ಥಗಳು. ಪ್ರಹಸನ್ ನಿವ ಭಾರತ್, ಯಾರೊಂದು ಗೊತ್ತಿಲ್ಲ, ಏನಾಗತ್ತೆ ಗೊತ್ತಿಲ್ಲ, ಇಷ್ಟೆಲ್ಲರೂ ಮಾತಾಡ್ತಾ ಇದ್ದಾನಲ್ಲ ಅಂತೇಳಿ ನಗನಗತ್ತ ಮಾತಾಡ್ತಾನೆ. ಆ ಶಿವಸಂದ್ರ ಭಂಗ ಮಾಡ್ಬೇಕಾದ್ರೆ ಎತ್ತಾನೆ ಕೃಷ್ಣ ರಾಮದೇವ್. ಪ್ರಹಸನ್ ಗೊತ್ತಾಯ್ತಾ? ಹಸನ್ ಲೀಲಯ, ಎಡಗೈಲಿ ಎತ್ತಿ ತಕ್ಷಣ ಬಂದ ತಪ್ಪತ್ತು ಬರೆದೋಗ್ಬಿಡು. ಅಂದ್ರೆ ಅಲ್ಲಿ ಫಿಸಿಕಲ್ ಸಮಸ್ಯೆ. ನಗನಗ್ತಾ ಮುಗಿಸ್ತ. ಇದು ಇಂಟೆಲೆಕ್ಚುಯಲ್, ಹಾಗೆ ಮಾಡ್ತಾನೆ. ದೇವರಿಗೆ ಯಾವುದು ಕೂಡ ಏನಲ್ಲ, ಪ್ರಹಸನ್ನೇ ಮಾಡ್ತಾನೆ ಹೊರತು ಬೇರೆ ಮಾಡೋದು ಆಯಾಸನೇ ಇಲ್ಲ ದೇವರಿಗೆ. ತೂಷ್ಣೀಂ ಬಭೂವಃ ತಮುವಾಚ ಹೃಷೀಕೇಶ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್ಮಧ್ಯೆ ವಿಷೀದಂತಂ ಇದಂ ವಚಃ. ಎರಡೂ ಸೇನೆಗಳ ಮಧ್ಯದಲ್ಲಿ ವಿಷಾದಿಸ್ತಾ ಕೂತ ಅವನನ್ನು ಕುರಿತು ಅರ್ಜುನ, ನನ್ನ ಕುರಿತು ಕೃಷ್ಣ ಹೇಳ್ತಾನೆ.
ಇದಂ ವಚಃ ವಿಷೀದಂತಂ, ಅದಕ್ಕೆ ಸೀದಂತಂ, ಸೀದಂತೆ ಮಮಗಾತ್ರಾಣಿ. ವಿಷಾದದ ಫಲ ಏನಾಗಿದೆ? ಮನಸ್ಸೇ ಹೊತ್ತಿ ಹೋಗ್ತಾ ಇದೆ, ಸುಟ್ಟು ಹೋಗ್ತಾ ಇದೆ, ಆ ಸ್ಥಿತಿ ಬಂದಿದೆ. ಇದಂ ವಚಃ ಪ್ರಾಹ. ಇಲ್ಲಿ ಈಗ 10ನೇ ಶ್ಲೋಕ ಮುಗೀತು, 2ನೇದ್ರಲ್ಲಿ. ಈಗ ಶುರು ಮಾಡ್ತಾರೆ ಇಲ್ಲಿ. ಈ ಭಾಷ್ಯ ಪ್ರಾರಂಭ ಅಲ್ಲಿಂದ. ಇಷ್ಟೊತ್ತು ಹೇಳಿದ್ದೇನೆ ಆಚಾರ್ಯರ ಗೀತೆಯ ಮಹತ್ವವನ್ನು ಹೇಳಿದ್ರು. ಗೀತೆ ಯಾತಕ್ಕೆ ಓದಬೇಕು, ಯಾತಕ್ಕೆ ಕೇಳಬೇಕು ಅಂತೆಲ್ಲ ಅದ್ರ ಮಹತ್ವವನ್ನು ಹೇಳಿ, ಈಗ ಮೊದಲನೇ ಅಧ್ಯಾಯ ಪೂರ್ತಿ ಏನೈತೆ ಅದು ಅರ್ಥ ಆಗಲಿ ಅಂತ ಬಿಟ್ಟುಬಿಟ್ಟು ಈಗ ಹೇಳ್ತಾರೆ. ತತ್ರ ಸೇನೆಯೋರ್ ಮಧ್ಯೆ ಬಾಂಧವಾದಿ ಮೋಹಜಾಲ ಸಂವೃತಂ ವಿಷೀದಂತಂ ಅರ್ಜುನಂ ಭಗವಾನ್ ಉವಾಚ. ತತ್ರ ಸೇನೆಯೋ ಮಧ್ಯೆ ಬಾಂಧವಾದಿ ಮೋಹಜಾಲ ಸಂವೃತಂ ವಿಷೀದಂತಂ ಅರ್ಜುನಂ ಶ್ರೀ ಭಗವಾನ್ ಉವಾಚ. ಅರ್ಜುನ ವಿಷಾದಕ್ಕೊಳಗಾಗಿದ್ದಾನೆ. ಯಾತಕ್ಕೆ? ಬಾಂಧವಾದಿ ಮೋಹಜಾಲ ಸಂವೃತಂ. ಈ ಪದ ನೋಡಬೇಕು. ಬಾಂಧವಾದಿ ಮೋಹಜಾಲ ಸಂವೃತಂ. ಆದಿಶಬ್ದದಿಂದ ಗುರುಗಳೆಲ್ಲ ಬಂದಿರೋದು, ಬರೀ ಬಂಧುಗಳು ದುರ್ಯೋಧನಾದಿಗಳು. ಇದು ಕುರುಪಾಂಡವ ನ್ಯಾಯ ಅಂತೀವಲ್ಲ ಹಾಗೆ. ಭೀಷ್ಮರ ಜೊತೆಗೆ ಸಂಬಂಧನೂ ಇದೆ, ಇದು ಇದೆ. ಆದರೆ ಅಲ್ಲಿ ಪೂಜ್ಯ ಭಾವನೆ ಇದೆ, ಇಲ್ಲಿ ಪೂಜ್ಯ ಭಾವನೆ ಇಲ್ಲ. ಅದಕ್ಕೋಸ್ಕರನೇ ಬಂದು ಎಲ್ಲ ಹೇಳಬೇಕಾದ್ರೆ ಎಲ್ಲರೂ ಸೇರಿಸ್ತಾರೆ. ಬಾಂಧವಾದಿ ಮೋಹಜಾಲ ಸಂವೃತಂ. ಬಾಂಧವಾದಿ ವಿಷಯಕವಾದ ಮೋಹದ ಜಾಲ. ಜಾಲ ಅಂದ್ರೆ ಬಲೆ. ಅರ್ಜುನ ಯಾರು ಸಿಕ್ಕಾಕೊಂಡಿದ್ದಾರೆ? ಬಲೆ ಸಿಕ್ಕಾಕೊಂಡ್ಬಿಟ್ಟಿದೆ. ದೊಡ್ಡ ಸಿಂಹನೇ ಇರ್ಬೋದು, ಬಲೆಗೆ ಹಾಕಿದ್ರೆ ಏನ್ ಮಾಡುತ್ತದು? ಏನು ಮಾಡೋಕ್ಕಾಗೋದಿಲ್ಲ. ಆ ಸ್ಥಿತಿ ಇದೆ. ಅದು ಈ ಪದ ಹೇಳಿದ್ರಿಂದ ಅರ್ಜುನನಂತ ಮಹಾನುಭಾವನೆಗೆ ಸಂಸಾರ ಬಲಿ ಆಗೋದಾದ್ರೆ ನಮಗೆ ಸಿಂಹನೇ ಬಲೆಯಲ್ಲಿ ಒದ್ದಾಡುತ್ತೆ ಅಂದ್ರೆ ಇನ್ನು ಉಳಿದ ಪ್ರಾಣಿ ಗತಿ ಏನಾಗ್ತದೆ? ಅದಕ್ಕೆ ಹೇಳೋದಕ್ಕೋಸ್ಕರ ಬಾಂಧವಾದಿ ಮೋಹಜಾಲ ಸಂವೃತ. ಇನ್ನೂ ಸಾಲಸೆ ಬಲೆಯಲ್ಲಿ ಏನು ಸಿಕ್ಕಾಕೊಂಡಿರ್ತಾರಲ್ಲ ಅವರಿಗೆ ಬಿಡಿಸ್ಕೊಳಕ್ ಬರಲ್ಲ. ಅವರಿಗೆ ಬಿಡಿಸ್ಕೊಳಕ್ ಬಂದ್ರೆ ಏನಾಗತ್ತೆ? ಬಲೆ ಅಂತ ಕರೆಯೋದಿಲ್ಲ. ಯಾಕೆ? ಬಲೆ ಆಗೋದಿಲ್ಲ. ಬಲೆಯದು ಹಿಡಿದು ಹಾಕಿದರೆ ಬಲೆ ಆಗ. ಆದ್ದರಿಂದ ನಮ್ಮ ಸಂಸಾರ ಜಾಲ ಅಂತ ಯಾತ ಕರೆದೆ ಆಚಾರ್ಯ. ಪದ ಜಾಲ ಪದ ತುಂಬಾ ಅರ್ಥವತ್ತಾದ ಪದ. ಮತ್ತೆ ಬೇರೆ ಯಾವ್ದಾದ್ರು ಏನ್ ಮಾಡೋದು ಇದ್ದಾನೋ ಸ್ವಲ್ಪ ರೋಲ್ ಇದೆ, ಇಲ್ಲಿ ರೋಲೇ ಇಲ್ಲ. ಇಲ್ಲಿ ಸುಮ್ಮನೆ ಇದು ಆಯಾಸ ಜಾಸ್ತಿ ಆಗುತ್ತೆ ಹೊರತು ಬಿಡಿಸ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಶರಣ ಒಂದೇ ಮಾರ್ಗ, ಬೇರೆ ಅಯ್ಯೋ ಅಪ್ಪ ಅದು ಕಾಪಾಡು ಅಂತಾರಲ್ಲ ಅದೇ ದಾರಿ. ಬಾಂಧವಾದಿ ಮೋಹ ಜಾಲ ಸಂವೃತಂ. ಬರೀ ಸಮ್ಯಕ್ ವೃತ ಕೆಟ್ಟ ಹಿಡಿದು ಬಿಟ್ಟಿದೆ. ಮೊದಲೇ ಮೋಹ, ಅದರಲ್ಲಿ ಜಾಲ, ಅದು ಸಂವೃತ ಗಟ್ಟಿಯಾಗಿ ಹಿಡಿದು ಬಿಟ್ಟಿದೆ. ಆದ್ದರಿಂದ ವಿಷೀದಂತಂ ಅರ್ಜುನಂ ಭಗವಾನ್ ಉವಾಚ. ಅದರ ಫಲದಿಂದಾಗಿ ವಿಷಾದಕ್ಕೊಳಗಾಗಿದ್ದ ಅರ್ಜುನನ್ನು ಕುರಿತು ಕೃಷ್ಣ ಹೇಳುತ್ತಾನೆ. ವಿಷ್ಣು ಕೂಡ ಈಗ ಇದು ಶುರುವಾಗುತ್ತೆ. ಅಲ್ಲಿಂದ ಪ್ರತಿ ಶ್ಲೋಕಕ್ಕೂ ಅರ್ಥ ಬರೀತಾರೆ, ಎಲ್ಲೆಲ್ಲಿ ನಂಬಿಬೇಕು ಅಂದ್ಬಿಡೋದಿಲ್ಲ. ಶ್ರೇಯೋ ಮೋಕ್ಷ ಉದಾಹೃತಃ. ಅಲ್ಲಿ ಶ್ರೇಯಸ್ ಶಬ್ದಕ್ಕೆ ಕಠೋಪನಿಷತ್ ಅರ್ಥ ಹೇಳಿದೆ. ಆಚಾರ್ಯ ಕೋಟ್ ಮಾಡ್ತಾರೆ, ಬೇರೆ ಭಾಗವತ ಅರ್ಥ ಇರೋದು. ಶ್ರೇಯಸ್ಸು ಅಂದ್ರೆ ಮೋಕ್ಷ ಅಂತ ಅರ್ಥ. ಮತ್ತೆ ಶ್ರೇಯಸ್ಸು ಅಂದ್ರೆ ಮೋಕ್ಷ. ನಿಜವಾದ ಅರ್ಥದಲ್ಲಿ ಶ್ರೇಯಸ್ ಆಗ್ಬೇಕು ಅಂದ್ರೆ ಏನರ್ಥ? ಮೋಕ್ಷ ಆಗ್ಬೇಕು ಅಂತ. ಮೋಕ್ಷಕ್ಕೆ ನಿಶ್ರೇಯಸ್ ಅಂತ ಹೆಸರಿದೆ. ನಿಶ್ರೇಯಸಾಯ, ಪ್ರಾಣಿನಾಮ್ ನಿಶ್ರೇಯಸಾಯ ಅಂತ ಉಪಯೋಗಿಸುತ್ತಾರೆ. ಅದರಿಂದ ನಿಜವಾದ ಶ್ರೇಯಸ್ಸು ಅಂದ್ರೆ ಮೋಕ್ಷ. ಪ್ರಜ್ಞಾವಾದಂಶ್ಚ ಭಾಷತೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತ. ಈ ಕೃಷ್ಣ ರಿಮಾರ್ಕ್ ಇದಕ್ಕೆ ವ್ಯಾಲ್ಯೂಯೇಷನ್ ಕೊಟ್ಟ ಮೇಲೆ ಹೇಗೆ ಮಾಡ್ತಾರೆ ಹೇಳ್ತಾರೆ. ಆತೇನು ಭಾರಿ ಅಂತ ಹೇಳಿದೆ ಅಂತ ತಿಳ್ಕೊಂಡಿದ್ದಾನೆ. ಕೃಷ್ಣ ಉತ್ತರ ಕೊಡ್ತಾರೆ, ಅರ್ಜುನ ನೀನೀಗ ತಪ್ಪು ಮಾಡ್ತಾ ಇದ್ದಿ. ಏನೋ ಏನ ಹೌದೌದು, ಸುಧಾದಲ್ಲಿ ಬರುತ್ತೆ. ಬೇಕಾಷ್ಟು ಉಪಯೋಗಿಸ್ತಾರ ಪದ. ಶಾಸ್ತ್ರ ಪ್ರಪಂಚದಲ್ಲಿ ಇರೋದೇ ನಿಶ್ರೇಯ. ಅಶೋಚ ನನ್ಮಶೋಚಸ್ತ್ವಂ ಹೇಳಿದ್ದಿಲ್ಲ. ಫಸ್ಟ್ ರ್ಯಾಂಕ್ SSLC ಫಸ್ಟ್ ರ್ಯಾಂಕ್. ಅವ್ನಿಗೆ ಎಲ್ಲಾರು ಕೆಲಸ ಕೊಡ್ತಾರೆ. ಒಂದು ಕೆಲಸ ಏನ್ ಕೆಲಸ ಕೊಡುವುದು ಅವರಿಗೆ? ಲೆಕ್ಕ ಹಾಕಿದ್ದ ಕೆಲಸ ಕೊಡ್ತಾರೆ. ಏನ್ ಕೊಟ್ಟರು ಇದಲ್ಲ, ಅದು ಪ್ರೇಯಸ್ ಅಷ್ಟೇ. ಮುಂದೆ ಸೀಟ್ ಸಿಕ್ತು, ಅದು ಶ್ರೇಯಸ್ಸು. ಇನ್ನು ಮುಂದೆ ಅದು ಮತ್ತೆ ಶ್ರೇಯಸ್ಸು. ಗೊತ್ತಾಯ್ತಾ? ಅದು ಆ ಶ್ರೇಯಸ್ಸು ಅಂದ್ರೆ ಹಾಗೆ ನೋಡಿ. ಇಷ್ಟೇ ಡಿಫ್ರೆನ್ಸ್ ಅದು. ಅದು 2 ವರ್ಷ ಆದ್ಮೇಲೆ ಹೀಗೆ ಇರ್ತಾನೆ. ಒಂದು 100 ರೂಪಾಯಿ ಇನ್ನೂ ಜಾಸ್ತಿ ಮಾಡಿರ್ಬೋದು ಅಷ್ಟೇ. 2 ವರ್ಷ ಹೊತ್ತು ಯಾವ ಲೆವೆಲ್ ಬಂದಿರ್ತಾನೆ. ಆಗಲೂ BSc ಮುಗಿಸ್ತಾ ಯಾವ ಲೆವೆಲ್ ಬರ್ತಾನೆ. ಈಗಾಗಲೇ 3 ವರ್ಷಕ್ಕೆ ಅಷ್ಟೇ ಇರ್ದ. ಇನ್ನೊಂದು 2 ವರ್ಷ ಹೋಗ್ತಾ, ಬರೀ 2 ವರ್ಷ ಜಾಸ್ತಿ ಅಷ್ಟೇ. ಇವರು ಪಲ್ಟಿ ಹೊಡೆದ್ರು ಅದಕ್ಕೆ ಈಕ್ವಲ್ ಆಗಲು ಬರೋದಿಲ್ಲ. ಅದು 2 ವರ್ಷ, 1 ವರ್ಷದಲ್ಲೇ ಏರ್ತಾ ಹೋಗುತ್ತಾ. ಅದೇ ಸ್ವಲ್ಪ ಹೆಜ್ಜೆ ಮುಂದೆ ಹೋದ್ರೆ ಏನಾಗುತ್ತೆ ನಮಗಾಗ? ಆ ಟೆಂಪ್ಟ್ ಆಗ್ತಾರೆ ಕೆಲವು. ಅಷ್ಟಕ್ಕೆ ಕೆಲಸ ಸೇರ್ಕೊಂಡ್ಬಿಡ್ತಾರೆ. ಆಮೇಲೆ ಓದಲೇ ಇಲ್ಲ, ಈ ಓದಕ್ಕಾಗಲ್ಲ ಅಂತ ಆಮೇಲೆ ಅನ್ಕೋತಾರೆ. ಹಾಗಾಗಬಾರ್ದು. ಸಿಕ್ಕಾಲಕ್ಕೆ ಬಿಡಬಾರ್ದು ಯಾವಾಗ ಕೂಡ. ವಿಷೀದಂತಂ ಅರ್ಜುನಂ ಭಗವಾನ್ ವಾಚ. ಈಗ 11ನೇ ಶ್ಲೋಕ ಶುರು. ಭಾರಿ ಒಂದು ಶ್ಲೋಕ ಎಷ್ಟು ಬರೀತಾರೆ ಆಚಾರ್ಯ ಗೊತ್ತಾಗುತ್ತೆ. ನಾಳೆಯಿಂದ ಆ ಭಾಗ ಶುರುವಾಗಿ